ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಹಾಲೆಲೂಯಾ, ಹಾಲೆಲೂಯಾ. ನಾವು ದೇವರನ್ನು ಪೂರ್ಣ ಹೃದಯದಿಂದ ಪ್ರೀತಿಸಬೇಕು, ಆತ್ಮದಿಂದ ಸತ್ಯದಿಂದ ದೇವರನ್ನು ಆರಾಧಿಸಬೇಕು, ಒಳ್ಳೆಯ ಒಂದು ಸಾಕ್ಷಿ ಜೀವನ ಜೀವಿಸಬೇಕು. ಇದೆಲ್ಲ ದೇವರು ನಮ್ಮಿಂದ ಬಯಸ್ತಾರೆ. ಆದರೆ ಇದೆಲ್ಲವೂ ಕೂಡ ನಮ್ಮಲ್ಲಿ ಸಾಧ್ಯವಾಗಬೇಕಾದ್ರೆ ನಮ್ಮ ಮನಸ್ಸು ಚೆನ್ನಾಗಿರಬೇಕು. ನಮ್ಮ ಮನಸ್ಸು ಅಥವಾ ನಮ್ಮ ಮೈಂಡ್ ಅಂತ ಹೇಳ್ತೀವೋ, ಈ ಮೈಂಡ್ ಸರಿ ಇಲ್ಲದೆ ಹೋದರೆ ನಮಗೆ ಎಲ್ಲರನ್ನೂ ಪ್ರೀತಿಸ್ಲಿಕ್ಕೆ ಆಗೋದಿಲ್ಲ, ಸಮಾಧಾನವಾಗಿ ಬದುಕಲಿಕ್ಕೆ ಆಗೋದಿಲ್ಲ, ಆನಂದವಾಗಿ ಬದುಕಲಿಕ್ಕೆ ಆಗೋದಿಲ್ಲ. ನಾವು ಸೋತು ಹೋಗ್ತಾ ಇರ್ತೀವಿ. ಒಂದು ರೀತಿ ಎಷ್ಟೋ ಜನ ನಾವು ನೋಡ್ತೀವಿ ಇವತ್ತು ಪ್ರಪಂಚದಲ್ಲಿ ಡಿಪ್ರೆಷನ್ನಲ್ಲಿದ್ದಾರೆ. ಕುಗ್ಗಿದ ಮನಸ್ಸು ಕುಗ್ಗಿದ ಜನರು ಎಷ್ಟೋ ಜನ. ದರ್ ಆರ್ ಮೆನಿ ಪೀಪಲ್ ಲಿವಿಂಗ್ ಇನ್ ಡಿಪ್ರೆಷನ್, ಡಿಸ್ಕರೇಜ್ಮೆಂಟ್. ಕಾರಣ ಏನು? ದೇ ಆರ್ ಗುಡ್ ಪೀಪಲ್, ಒಳ್ಳೆ ಜನ, ಪ್ರಾರ್ಥನೆ ಮಾಡ್ತಾರೆ, ಡೈಲಿ ಚರ್ಚಿಗೆ ಹೋಗ್ತಾರೆ, ಬೈಬಲ್ ಓದ್ತಾರೆ, ಎಲ್ಲ ಮಾಡ್ತಾರೆ. ಆದರೂ ಕೂಡ ಅವರ ಮನಸ್ಸು ಕುಗ್ಗಿ ಹೋಗಿದೆ. ಕೆಲವ್ರದ್ದಲ್ಲ. ಇವತ್ತು ನಾವು ನೋಡುವಾಗ ಪ್ರಪಂಚದಲ್ಲಿ ಫಿಸಿಕಲ್ ಪ್ರಾಬ್ಲಮ್ಗಿಂತನೂ ಜಾಸ್ತಿ ಮೆಂಟಲ್ ಪ್ರಾಬ್ಲಮ್ಮೇ ಜಾಸ್ತಿ. ಫಿಸಿಕಲ್ ಡಿಸಾರ್ಡರ್ಗಿಂತ ಇಮೋಷನಲ್ ಡಿಸಾರ್ಡರ್, ಮೆಂಟಲ್ ಡಿಸಾರ್ಡರ್ ಅದೇ ಜಾಸ್ತಿ ಇದೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ಒಂದು ಟೆರಿಬಲ್ ಪ್ರಾಬ್ಲಮ್ ಏನಂದರೆ ಇಮೋಷ್ನಲ್ ಪ್ರಾಬ್ಲಮ್, ಇನ್ನರ್ ಪ್ರಾಬ್ಲಮ್, ಒಳಗಡೆ ಸಮಸ್ಯೆ. ಅದನ್ನು ನಾವು ನಮ್ಮ ಈ ಕರಿಸ್ಮ್ಯಾಟಿಕ್ ದಾನದಲ್ಲೆಲ್ಲ ಹೇಳುವಾಗ ಇನ್ನರ್ ವೂಂಡ್ಸ್ ಅಂತ ಹೇಳ್ತೀವಿ, ಆಂತರಿಕವಾದ ಗಾಯಗಳು ಅಂತ ಹೇಳ್ತೀವಿ. ಇನ್ನರ್ ವೂಂಡ್ಸ್ ಅಂದರೆ ನಮ್ಮ ಮನಸ್ಸಿನಲ್ಲಿ ಆಗದಂತಹ ಗಾಯಗಳು, ಅಥವಾ ಸೋಲ್ ಸಿಕ್ನೆಸ್ ಅಂತ ಹೇಳ್ತೀವಿ. ಸೋಲ್ ಸಿಕ್ನೆಸ್, ಸ್ಪಿರಿಚುವಲ್ ಸಿಕ್ನೆಸ್, ಸಿನ್. ದರ್ ಇಸ್ ಓನ್ಲಿ ಒನ್ ಸಿಕ್ನೆಸ್ ಫಾರ್ ಸ್ಪಿರಿಟ್, ದಟ್ ಈಸ್ ಸಿನ್. ದ್ಯಾಟ್ ಸಿನ್ ಈಸ್ ಹೀಲ್ಡ್ ಥ್ರೂ ದ ಬ್ಲಡ್ ಆಫ್ ಜೀಸಸ್. ಯೇಸುವಿನ ರಕ್ತದಿಂದ ನಮ್ಮ ಆತ್ಮದ ರೋಗವಾಸಿಯಾಗಿದೆ. ಇನ್ ಫಿಸಿಕಲ್ ಸಿಕ್ನೆಸ್, ಶಾರೀರಿಕವಾದ ರೋಗಗಳು, ನೋವುಗಳು ನಮಗೆ ಸಹಿಸ್ಕೋಬೋದು. ಕೆಲವೊಂದು ಆಪರೇಷನ್ ಬೇಕಾಗುತ್ತೆ, ಸರ್ಜರಿ ಬೇಕಾಗುತ್ತೆ, ಕಂಟಿನ್ಯೂಸ್ ಟ್ರೀಟ್ಮೆಂಟ್ ಬೇಕಾಗುತ್ತೆ, ಬಟ್ ಸ್ಟಿಲ್ ವಿ ಕ್ಯಾನ್ ಮ್ಯಾನೇಜ್ ವಿತ್ ದ್ಯಾಟ್. ಆದರೆ ಒಳಗಡೆ ಪ್ರಾಬ್ಲಮ್ ಇದೆಯಲ್ಲ, ಸೋಲ್ ಸಿಕ್ನೆಸ್ ಅಥವಾ ಮೆಂಟಲ್ ಸಿಕ್ನೆಸ್, ಇಮೋಷನಲ್ ಸಿಕ್ನೆಸ್, ನಮ್ಮ ಭಾವನೆಗಳಲ್ಲಿ, ನಮ್ಮ ಮನಸ್ಸಿನಲ್ಲಿ ಆದಂತಹ ಗಾಯಗಳು, ನೋವುಗಳು, ಇಟ್ಸ್ ವೆರಿ ಡೇಂಜರಸ್. ಅದು ತುಂಬ ಡೇಂಜರಸ್. ಶರೀರದಲ್ಲಿ ಕಾಯಿಲೆ ಇದ್ದು ಯಾರು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಆದರೆ ಮನಸ್ಸಿನಲ್ಲಿ ಎಷ್ಟೋ ಜನ ಗಾಯಗೊಂಡು ಆತ್ಮಹತ್ಯೆ ಮಾಡ್ಕೊಂಡವರಿದ್ದಾರೆ, ಆತ್ಮಹತ್ಯೆಗೆ ಪ್ರಯತ್ನಿಸಿದವರಿದ್ದಾರೆ. ನಾವು ಆ ಮನಸ್ಸಿನ ಗಾಯಗಳಿಗೆ ಸಂಬಂಧಪಟ್ಟ ವಿಷಯಗಳನ್ನು ಸ್ವಲ್ಪ ನಾವು ತಿಳ್ಕೊಳ್ಳೋದು ಒಳ್ಳೆಯದು. ಸೊ ದಟ್ ವಿ ಕ್ಯಾನ್ ಟೇಕ್ ಕೇರ್ ಆಫ್ ಅವರ್ ಮೈಂಡ್. ನಮ್ಮ ಮನಸ್ಸಿನ ಬಗ್ಗೆ ನಾವು ಕಾಳಜಿ ಇಟ್ಕೊಳ್ಳಿಕ್ಕಾಗ್ತದೆ. ನೋಡಿ, ಸೈತಾನ, ಈವಿಲ್ ಸ್ಪಿರಿಟ್ ಅಟ್ಯಾಕ್ ಮಾಡೋದು ಎಲ್ಲಿ ಗೊತ್ತಾ? ನಮ್ಮ ಮೈಂಡನ್ನು. ಏದೇನ್ ತೋಟದಲ್ಲಿ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ್ದು ಯಾರ ಹೋಲಿಕೆಯಲ್ಲಿ? ಅವರ ಹೋಲಿಕೆಯಲ್ಲಿ. ಗಾಡ್ ಕ್ರಿಯೇಟೆಡ್ ಮ್ಯಾನ್ ಇನ್ ಹಿಸ್ ಲೈಕ್ನೆಸ್ ಆ್ಯಂಡ್ ಇಮೇಜ್. ಅವರ ಒಂದು ಛಾಯೆಯಲ್ಲಿ, ಅವರಂತೆಯೇ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದರು. ಆಗ ಮನುಷ್ಯನ ಒಳಗಡೆ ಹೋಲಿ ಸ್ಪಿರಿಟ್ ಇದ್ದರು. ಆದಾಮನ ಪಾಪ ಮಾಡೋದಕ್ಕಿಂತ ಮುಂಚಿತವಾಗಿ ಆತನಲ್ಲಿ ದೇವರ ಆತ್ಮರಿದ್ದರು, ಹೋಲಿ ಸ್ಪಿರಿಟ್ ಇದ್ದರು. ಆತನಿಗೆ ಆತ್ಮ, ಪ್ರಾಣ, ದೇಹ, ಇದು ಮೂರು ಇತ್ತು. ಆತ್ಮದಲ್ಲಿ ಜೀವ ಇತ್ತು, ಪ್ರಾಣ ಇತ್ತು, ಶರೀರದಲ್ಲೂ ಕೂಡ ಜೀವ ಇತ್ತು. ಆದರೆ ಸೈತಾನನಿಗೆ ನೇರವಾಗಿ ಅವನ ಬಾಡಿನ ಅಟ್ಯಾಕ್ ಮಾಡಲಿಕ್ಕೆ ಆಗಿಲ್ಲ. Satan could not attack the body of Adam and Eve directly.
ಸೇಟನ್ ಕುಡ್ ನಾಟ್ ಅಟ್ಯಾಕ್ ದ ಸ್ಪಿರಿಟ್ ಡೈರೆಕ್ಟ್ಲಿ. ನೇರವಾಗಿ ಆದಾಮನ ಆತ್ಮದಲ್ಲಿ ಏನು ಮಾಡಲಿಕ್ಕೆ ಸೈತಾನಿಗಾಗಿಲ್ಲ, ಶರೀರದಲ್ಲಿ ಏನು ತೊಂದರೆ ಕೊಡಲಿಕ್ಕೆ ಸೈತಾನನಿಗಾಗಿಲ್ಲ. ಆದರೆ ಸೈತಾನನಿಗೆ ಆದಾಮನ ಮೈಂಡನ್ನು ಕ್ಯಾಪ್ಚರ್ ಮಾಡಲಿಕ್ಕಾಯಿತು. ಹೇಗೆ ಅಂದರೆ ಥ್ರೂ ವರ್ಡ್ಸ್, ಮಾತುಗಳ ಮುಖಾಂತರವಾಗಿ. ಅದಕ್ಕೆ ಜ್ಞಾನೋಕ್ತಿ 18:21, ಪ್ರೋವರ್ಬ್ಸ್ 18:21 ಸೇಸ್, ಜ್ಞಾನೋಕ್ತಿಗಳ ಪುಸ್ತಕ 18ನೇ ಅಧ್ಯಾಯ 21ನೇ ವಾಕ್ಯ ಹೇಳ್ತದೆ, ಜನನ ಮರಣಗಳ ಶಕ್ತಿ ನಾಲಿಗೆಗಿದೆ. ಜನನ ಮತ್ತು ಮರಣದ ಶಕ್ತಿ ನಾಲಿಗೆಗೆ ಇದೆ. ನಾಲಿಗೆ ಅಂದರೆ ಮಾತು, ವರ್ಡ್ಸ್, ಮಾತುಗಳಿಗೆ ತುಂಬ ಶಕ್ತಿ ಇದೆ. ಜನನ ಮತ್ತು ಮರಣದ ಶಕ್ತಿ ಇದೆ. ಅಥವಾ ಲೈಫ್ ಆ್ಯಂಡ್ ಡೆತ್ ಆರ್ ಇನ್ ದ ಪವರ್ ಆಫ್ ಯುವರ್ ಟಂಗ್, ಯುವರ್ ವರ್ಡ್ಸ್. ನೀವು ಮಾತನಾಡುವಂಥ ಮಾತುಗಳಿಗೆ ಜನನ ಅಥವಾ ಮರಣ ಇದೆರಡರಲ್ಲಿ ಒಂದು ತರುವ ಶಕ್ತಿ ಇದೆ. ದೇವರ ಮಾತಿಗೆ ಜೀವ ತರುವ ಶಕ್ತಿ ಇದೆ, ಸೈತಾನನ ಮಾತಿಗೆ ಮರಣ ತರುವ ಶಕ್ತಿ ಇದೆ. ಆದ್ದರಿಂದ ನಾವು ಮಾತನಾಡುವಾಗ ಕೇರ್ಫುಲ್ ಆಗಿ ಮಾತಾಡಬೇಕು. ನಾವು ಮಾತುಗಳನ್ನು ಕೇಳಿಸ್ಕೊಳ್ಳುವಾಗಲೂ ಜಾಗರೂಕತೆಯಿಂದ ಕೇಳಿಸ್ಕೋಬೇಕು. ಎಲ್ಲದನ್ನು ಕೇಳಿಸ್ಕೋಬಾರ್ದು, ಎಲ್ಲದು ನಮಗಿರೋದಲ್ಲ. ನಾವೆಲ್ಲ ಕೇಳಿಸ್ಕೊಳ್ತಾ ಹೋದರೆ ಏದೇನ್ ತೋಟದಲ್ಲಿ ಆದಾಮನು ಯಾವ ರೀತಿ ಸೈತಾನನ ವಶವಾದ್ನೋ ನಾವು ಅದೇ ರೀತಿಯಲ್ಲಿ ಎಲ್ಲ ಮಾತುಗಳಿಗೂ ಕಿವಿ ಕೊಡ್ತಾ ಹೋದರೆ ಇಲ್ಲಿಂದ ಅದು ಸೀದಾ ನಮ್ಮ ಮೈಂಡಿಗೆ ಕನೆಕ್ಟ್ ಆಗುತ್ತೆ. ಮಾತುಗಳು ಅದರ ಸೋರ್ಸ್ ಸರಿ ಇಲ್ಲದೆ ಇದ್ದರೆ ಖಂಡಿತವಾಗಲೂ ಇಟ್ ಬ್ರಿಂಗ್ಸ್ ಡೆತ್, ಇಮೋಷನಲ್ ಡೆತ್, ಸ್ಪಿರಿಚುವಲ್ ಡೆತ್ ಆ್ಯಂಡ್ ಫಿಸಿಕಲ್ ಡೆತ್ ಆಲ್ಸೋ. ನೋಡಿ, ಕೆಲವರೆಲ್ಲ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋಗಿದ್ದು ನಮಗೆ ಗೊತ್ತಿದೆ. ಹೇಗೆ ಆತ್ಮಹತ್ಯೆ ಕಾರಣ ಏನು? ಗಂಡ ಏನೋ ಒಂದು ಮಾತು ಹೇಳ್ದ, ಹೆಂಡತಿ ಏನೋ ಒಂದು ಮಾತು ಹೇಳಿದ್ಲು. ಕೆಲವೊಂದು ಮನೆಯಲ್ಲಿ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ದಾರೆ. ಅಮ್ಮ ಏನೋ ಒಂದು ಬೈದಿದ್ದಕ್ಕೆ ಸೂಸೈಡ್ ಅಟೆಂಪ್ಟ್ ಮಾಡಿದವರು ಎಷ್ಟೋ ಮಕ್ಕಳಿದ್ದಾರೆ, ಹೆಣ್ಮಕ್ಳು ಸೂಸೈಡ್ ಮಾಡ್ಕೊಂಡವ್ರು ಎಷ್ಟೋ ಜನ ಇದ್ದಾರೆ. ಜಸ್ಟ್ ವರ್ಡ್ಸ್. ಅಮ್ಮ ಹೊಡೆದಿಲ್ಲ, ಗಂಡ ಹೊಡೆದಿಲ್ಲ, ಒಂದು ಮಾತು, ಜಸ್ಟ್ ಒನ್ ವರ್ಡ್. ಹೆಂಡತಿ ಡ್ಯೂಟಿಗೆ ಹೋಗಿರ್ತಾಳೆ, ಸ್ವಲ್ಪ ಲೇಟ್ ಆಯಿತು ಬರಲಿಕ್ಕೆ. ಗಂಡ ಕೇಳ್ತಾನೆ, ಯಾವನ ಜೊತೆಗೆ ಹೋಗಿದ್ದೆ ಇಷ್ಟೋ ತನಕ ಅಂತ. ನೆಕ್ಸ್ಟ್ ಡೇ ಹೆಂಡತಿ ಫ್ಲಕ್ಸಲ್ಲಿ ಅವಳದು ಫೋಟೋ ಬಂದಿರುತ್ತೆ. ಗಂಡ ಚಾಕು ಹಾಕಿಲ್ಲ, ಪಾಯ್ಸನ್ ಕೊಟ್ಟಿಲ್ಲ, ಜಸ್ಟ್ ವರ್ಡ್. ಯಾವನ ಜೊತೆಗೆ ಹೋಗಿದ್ದೆ ಇಷ್ಟೊತ್ತು ತನಕ. ಆ ಮಾತು ಅದು ದೇವರಾತ್ಮನಿಂದ ಬಂದಿದ್ದಲ್ಲ, ಈವಿಲ್ ಸೋರ್ಸಿಂದ ಬಂದಿರೋದು. ಹಾಗೆ ಬಂದಿದ್ದರಿಂದ ಏನಾಯಿತು, ಆಕೆ ಒಳಗಡೆ ಅದು ಫಿಸಿಕಲಿ, ಮೆಂಟಲಿ, ಇಮೋಷ್ನಲಿ ಆಕೆನ ಸಾಯಿಸ್ತು. ಅದನ್ನು ಓವರ್ಕಮ್ ಮಾಡುವಂಥ ಒಂದು ಪವರ್ ಆಕೆ ಒಳಗಡೆ ಇಲ್ಲದೆ ಹೋಯಿತು. ಇವತ್ತು ಎಷ್ಟೋ ಜನ ಕೇಳಿಸ್ಕೊಂಥ ಮಾತುಗಳಿಂದ ಒಳಗಡೆ ಭಯ ತುಂಬ್ಕೊಂಡು ಬದುಕ್ತಾ ಇದ್ದಾರೆ. ಎಷ್ಟೋ ವಿಷಯಗಳು, ಫೋಬಿಯಾ, ಫಿಯರ್, ಬೇರೆ ಬೇರೆ ಥರ ಭಯಗಳು ಮನುಷ್ಯನ ಒಳಗಡೆ ಇವತ್ತು ಸೇರ್ಕೊಬಿಟ್ಟಿದೆ. ನಮ್ಮ ಒಳಗಡೆ ಇದೆಲ್ಲ ಮನುಷ್ಯನ ಏನು ಮಾಡುತ್ತೆ ಅಂದರೆ ಮಾನಸಿಕವಾಗಿ ಕುಗ್ಗಿಸಿ ಹಾಕುತ್ತೆ. ಮಾನಸಿಕವಾಗಿ ನಾವು ಕುಗ್ಗಿ ಹೋಗ್ಬಿಟ್ರೆ ನಮಗೆ ವಿ ಕೆನಾಟ್ ವರ್ಷಿಪ್ ಗಾಡ್ ಇನ್ ಟ್ರೂತ್ ಆ್ಯಂಡ್ ಸ್ಪಿರಿಟ್. ಆತ್ಮದಿಂದ ಸತ್ಯದಿಂದ ದೇವರನ್ನ ಆರಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ನಮಗೆ ಯಾರ ಜೊತೆಗೆ ಒಂದು ಒಳ್ಳೆ ರಿಲೇಷನ್ಶಿಪ್ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ವಿ ಕೆನಾಟ್ ಮೇಂಟೈನ್ ಎ ಹೆಲ್ದಿ ರಿಲೇಷನ್ಶಿಪ್ ವಿತ್ ಎನಿಬಡಿ ಇಫ್ ಯು ಆರ್ ಸಿಕ್ ಇನ್ ಯುವರ್ ಸೋಲ್. ನಿನ್ನ ಸೋಲಲ್ಲಿ, ನಿನ್ನ ಮೈಂಡಲ್ಲಿ, ಮನಸ್ಸಿನಲ್ಲಿ ನೀನು ಗಾಯಗೊಂಡಂಥ ವ್ಯಕ್ತಿ ಆದರೆ ನಿನಗೆ ಯಾರ ಜೊತೆಯಲ್ಲೂ ಕೂಡ ಒಂದು ಹಿತಕರವಾದ ಒಳ್ಳೆಯ ಸಂಬಂಧವನ್ನು ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ದೇವರನ್ನು ಆತ್ಮದಿಂದ ಸತ್ಯದಿಂದ ಆರಾಧನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ.
ನಿನ್ನ ಜೀವನನೇ ನಿನಗೆ ಒಂದು ಆರ್ಡರಲ್ಲಿ ತಗೊಂಡೋಗ್ಲಿಕ್ಕೆ ಆಗೋದಿಲ್ಲ. ಯುವರ್ ಲೈಫ್ ವಿಲ್ ಬಿ ಇನ್ ಡಿಸಾರ್ಡರ್. ಎಷ್ಟೋ ಜನರ ಜೀವನದಲ್ಲಿ ಒಂದು ಸರಿಯಾದ ಆರ್ಡರಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಡಿಸಾರ್ಡರ್. ಕಾರಣ ಏನು ಕೇಳಿದರೆ ಒಳಗಡೆ ಸಮಸ್ಯೆ. ಇದು ಎಲ್ಲಿಂದ ಬರ್ತದೆ? ಫ್ರಮ್ ವೇರ್ ಇಟ್ ಈಸ್ ಕಮ್ಮಿಂಗ್, ಹೌ ಟು ಬಿ ಹೀಲ್ಡ್, ಎಲ್ಲಿಂದ ಬರುತ್ತೆ, ಇದಕ್ಕೆ ಸೌಖ್ಯ ಹೇಗೆ ಪಡ್ಕೊಳ್ಳೋದು ಮತ್ತು ಬಾರದ ಹಾಗೆ ನಾವು ಹೇಗೆ ತಡೆಗಟ್ಟಬಹುದು ಅನ್ನೋ ಕೆಲವೊಂದು ವಿಷಯಗಳನ್ನು ಮಾತ್ರ ನಾವು ನೋಡೋಣ. ಮೊದಲನೇದಾಗಿ ಇದು ಎಲ್ಲಿಂದ ಪ್ರಾರಂಭ ಆಗಿದೆ? ವಾಟ್ ಈಸ್ ದ ಒರಿಜಿನ್ ಆಫ್ ದಿಸ್ ಇನ್ನರ್ ವೂಂಡ್ಸ್? ಆಂತರಿಕ ಗಾಯಗಳ ಅಥವಾ ಮನಸ್ಸಿನ ಗಾಯಗಳ ಮೂಲ ಎಲ್ಲಿಂದ, ಪ್ರಾರಂಭ ಎಲ್ಲಿಂದ ಅಂತ ನೋಡುವಾಗ ನಮಗೆ ಗೊತ್ತಾಗುತ್ತೆ. ಒರಿಜಿನ್ ಈಸ್ ಸಿನ್. ಫಸ್ಟ್, ದಟ್ ಇಸ್ ದ ಫಸ್ಟ್ ಕಾಸ್. ಮೊದಲನೇ ಕಾರಣ ಇದು ಪಾಪದಿಂದ ಆಗುವಂಥದ್ದಾಗಿದೆ. ಓಕೆ, ಏದೆನ್ ತೋಟಕ್ಕೆ ನಾವು ಹೋಗುವಾಗ, ನಾಟ್ ಬಿಕಾಸ್ ಆಫ್ ಯುವರ್ ಓನ್ ಸಿನ್, ಸಿನ್ ಆಫ್ ಅದರ್ ಪೀಪಲ್ ಆಲ್ಸೋ, ಸಮ್ಟೈಮ್ಸ್ ಸಿನ್ ಆಫ್ ಆ್ಯಡಮ್. ನಿನ್ನ ಪಾಪದಿಂದನೇ ಆಗಬೇಕು ಅಂತ ಏನಿಲ್ಲ, ನಿನ್ನ ಪಾಪದಿಂದ ನೀನು ಡಿಪ್ರೆಷನ್ಗೆ ಹೋಗಬೇಕು ಅಂತ ಏನಿಲ್ಲ. ಆದಾಮನಿಂದ ಬಂದ ಪಾಪದ ಪರಿಣಾಮವಾಗಿ ಕೂಡ ಎಷ್ಟೋ ಜನ ಇಂದು ಮನೋರೋಗಿಗಳಾಗಿದ್ದಾರೆ. ಮನೋರೋಗಿಗಳು ಮಾನಸಿಕವಾಗಿ ಕುಗ್ಗಿ 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 ಕೊರಗಿ 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 ಬದುಕ್ತಾ ಇದ್ದಾರೆ. ಈ ಮನಸ್ಸನ್ನು ನಾವು ತುಂಬ ಚೆನ್ನಾಗಿ ಇಟ್ಕೋಬೇಕು, ಹೆಲ್ದಿಯಾಗಿ ಇಟ್ಕೋಬೇಕು. ಇಟ್ಕೊಳ್ಳಿಕ್ಕಾಗುತ್ತಾ ಕೇಳಿದರೆ ಖಂಡಿತವಾಗಲೂ ಸಾಧ್ಯ ಇದೆ. ಬೈ ದ ಹೆಲ್ಪ್ ಆಫ್ ದ ಹೋಲಿ ಸ್ಪಿರಿಟ್. ಓಕೆ, ಪವಿತ್ರಾತ್ಮನ ಸಹಾಯದಿಂದ ನಮ್ಮ ಮನಸ್ಸನ್ನು ನಾವು ಹಿತಕರವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಓನ್ಲಿ ಬೈ ದ ಹೆಲ್ಪ್ ಆಫ್ ಗಾಡ್ ಇಟ್ ಈಸ್ ಪಾಸಿಬಲ್. ದೇವರ ಸಹಾಯದಿಂದ ಮಾತ್ರನೇ 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 ನಮ್ಮ ಮನಸ್ಸನ್ನು, ನಮ್ಮ ಮೈಂಡನ್ನು ನಾವು ಹಿತಕರವಾಗಿ ಪ್ರೊಟೆಕ್ಟ್ ಮಾಡ್ಕೋಬೋದು, ಯಾವುದೇ ರೀತಿಯ ಗಾಯ ಆಗದ ಹಾಗೆ. ಅದು ಹೇಗೆ ಅಂತ ನಾವು ನೋಡೋಣ. ಮೊದಲು ನಾವು ನೋಡೋಣ ಹೇಗೆ ಇದು ಮನುಷ್ಯನ ಒಳಗಡೆ ಬಂತು ಅಥವಾ ಎಲ್ಲಿಂದ ಬರುವ ಸಾಧ್ಯತೆ ಇದೆ. ಬಿಕಾಸ್ ಆಫ್ ಸಿನ್. ಅದು ಬೇರೆಯವರು ಮಾಡಿದ ಪಾಪನೇ ಇರ್ಬೋದು, ಅಥವಾ ನಮ್ಮ ವೈಯಕ್ತಿಕ ಪರ್ಸನಲ್ ಸಿನ್. ಓಕೆ, ವೈಯಕ್ತಿಕವಾದ ಪಾಪ ಇರ್ಬೋದು, ಬೇರೆಯವರು ಮಾಡಿದ ಪಾಪ ಇರ್ಬೋದು. ಫಾರ್ ಎಕ್ಸಾಂಪಲ್, ಈಗ ಅಪ್ಪ ಅಮ್ಮ ಯಾವುದೋ ಒಂದು ಪಾಪದ ಜೀವನವನ್ನು ಜೀವಿಸಿದಾಗ ಅದರ ಪರಿಣಾಮವಾಗಿ ಮಕ್ಕಳಿಗೂ ಕೂಡ ಆಂತರಿಕ ಗಾಯ ಆಗುತ್ತೆ. ಉದಾಹರಣೆ, ಇವತ್ತು ಅನೇಕ ಮಕ್ಕಳು, ಮೆನಿ ಚಿಲ್ಡ್ರನ್ ಆರ್ ಲಿವಿಂಗ್ ಇನ್ ಡಿಪ್ರೆಷನ್ ಬಿಕಾಸ್ ಆಫ್ ದೇರ್ ಪೇರೆಂಟ್ಸ್ ಸಿನ್. ಹೇಗೆ ಅಂತ ನೀವು ಕೇಳ್ಬೋದು. ಪೇರೆಂಟ್ಸ್, ಗಂಡ ಮತ್ತು ಹೆಂಡತಿ, ಫಾದರ್ ಮದರ್, ನೋ ಅಂಡರ್ಸ್ಟ್ಯಾಂಡಿಂಗ್, ನೋ ಮ್ಯೂಚುವಲ್ ಲವ್. ಒಬ್ರಿಗೊಬ್ಬರು ಪ್ರೀತಿ ಇಲ್ಲ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಯಾವಾಗಲೂ ನೋಡಿದ್ರು ಇಬ್ಬರು ಜಗಳ. ಈ ಸಿನ್ಫುಲ್ ಲೈಫನ್ನು ಮಕ್ಕಳು ನೋಡ್ತಾ ಇರ್ತಾರೆ. ವಾಟ್ ದೇ ವಾಂಟ್, ವಾಟ್ ದ ಚಿಲ್ಡ್ರನ್ ವಾಂಟ್ ಈಸ್ ದ ಲವ್. ಮಕ್ಕಳಿಗೆ ಬೇಕಾಗಿರೋದು ಪ್ರೀತಿ. ಗಂಡ ಹೆಂಡತಿ ಇಬ್ಬರು ಗಲಾಟೆ ಮಾಡ್ಕೊಳ್ತಾ ಇರ್ತಾರೆ. ಈ ವಾತಾವರಣದಲ್ಲಿ ಈ ಮಗುವಿಗೆ ಸಿಗಬೇಕಾದ ಪ್ರೀತಿ ಸಿಗೋದಿಲ್ಲ. ಈ ಮಗು ಏನಾಗ್ತದೆ, ಮಾನಸಿಕವಾಗಿ ಕುಗ್ಗಿ 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 ಹೋಗುತ್ತೆ. ಬೈಬಲ್ ಓದೋಕ್ಕಾಗಲ್ಲ. ಚರ್ಚ್ಗೆ ಹೋಗು, ನಾಟ್ ಇಂಟ್ರೆಸ್ಟೆಡ್, ಚರ್ಚಿಗೆ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ಪ್ರೇಯರ್ ಮಾಡು, ಐ ಕಾಂಟ್ ಪ್ರೇ. ಮಗು ಏನು ಮಾಡುತ್ತೆ? ಬೇಡದೇ ಇರೋದೆಲ್ಲ ಮಾಡುತ್ತೆ. ಕಾರಣ ಏನು? ಒಳಗಡೆ ಸಮಸ್ಯೆ, ಸಿನ್. ಅದೇ ರೀತಿಯಲ್ಲಿ ಅಪ್ಪ ಯಾವಾಗಲೂ ಡ್ರಿಂಕ್ಸ್ ಪಾರ್ಟಿ ಅಂತ ಇಟ್ಕೊಳ್ಳೋಣ, ಕುಡ್ಕೊಂಡು ಬರ್ತಾನೆ. ಕುಡ್ಕೊಂಡು ಬಂದು ಜವಾಬ್ದಾರಿ ಇಲ್ಲದೆ ಸುಮ್ಮನೆ ಮಲ್ಕೊಳ್ಳೋದು, ಹೆಂಡ್ತಿಗೆ ಬೈಯೋದು, ಹೆಂಡ್ತಿಗೆ ಹೊಡೆಯೋದು. ಈ ಮಗು ಇದನ್ನೇ ನೋಡ್ತಾ ಇರುತ್ತೆ, ಇದನ್ನೇ ನೋಡಿ ಸ್ಕೂಲಿಗೆ ಹೋಗ್ತಾ ಇರುತ್ತೆ. ಆ ಮಗು ಏನಾಗುತ್ತೆ? ಡಿಪ್ರೆಷನ್ಗೆ ಹೋಗುತ್ತೆ, ಮಾನಸಿಕವಾಗಿ ಕುಗ್ಗಿ ಹೋಗುತ್ತೆ. ಬಿಕಾಸ್ ಆಫ್ ಸಿನ್ ಆಫ್ ದೇರ್ ಪೇರೆಂಟ್ಸ್. ಆ ಮಗುವಿನ ಅಥವಾ ಮಕ್ಕಳ ತಂದೆ ತಾಯಿಂದರ ಪಾಪದ ಪರಿಣಾಮವಾಗಿ ಈ ಮಗು ಡಿಪ್ರೆಷನ್ಗೆ ಹೋಗುತ್ತೆ, ಕುಂದಿ ಹೋಗುತ್ತೆ.
ನೋಡಿ, ಆದಮ್ ಮತ್ತು ಹೇವಳು ಪಾಪ ಮಾಡಿದರು. ಪಾಪ ಮಾಡಿದ್ರ ಪರಿಣಾಮವಾಗಿ, ಅದರ ಒಂದು ರಿಸಲ್ಟ್ ಆಗಿ ಹುಟ್ಟಿದ ಮೊದಲನೇ ಮಗು ಕಾಯಿನ ತನ್ನ ಸಹೋದರನಾದ ಹೇಬೇಲನನ್ನು ಅವನ ಮೇಲೆ ದ್ವೇಷಗೊಂಡು ಅವನನ್ನು ಕೊಲೆ ಮಾಡ್ತಾನೆ. ಎಲ್ಲಿಂದ ಬಂತು ಆ ದ್ವೇಷ ಅವನಲ್ಲಿ? ಆದಮ್ ಮತ್ತು ಹವ್ವಳ ಆ ಒಂದು ಫಿಸಿಕಲ್ ರಿಲೇಷನ್ಶಿಪ್ಪಲ್ಲಿ ಮೊದಲು ಹುಟ್ಟಿದ ಮಗ ಕಾಯಿನ. ಕಾಯಿನ ಅಷ್ಟೊಂದು ದ್ವೇಷ ಅವನ ಒಳಗಡೆಯಿಂದ ಎಲ್ಲಿಂದ ಬಂತು? ಕೊಲೆ ಮಾಡುವಷ್ಟರ ಮಟ್ಟಿಗಿನ ದ್ವೇಷ ಅವನ ಒಳಗಡೆ ಎಲ್ಲಿಂದ ಬಂತು? ಬಿಕಾಸ್ ಆಫ್ ಹಿಸ್ ಪೇರೆಂಟ್ಸ್ ಸಿನ್. ಆದಮ್ ಮತ್ತು ಹವ್ವಳು ಮಾಡಿದ ಆ ಪಾಪದ ನಿಮಿತ್ತವಾಗಿ ಏನಾಯಿತು? ಆ ಮಗು ಕೂಡ ಕುಗ್ಗಿ ಹೋಯಿತು. ಅವನು ಕೊಲೆಗಾರ ಆದ. ಇವತ್ತು ಎಷ್ಟೋ ಜನ ಪ್ರಪಂಚದಲ್ಲಿ ನಾವು ನೋಡುವಾಗ ಕೊಲೆಗಾರರು, ರೌಡಿಗಳು, ಕುಡುಕರು ಬೇರೆ ಬೇರೆ ರೀತಿಯಲ್ಲಿ ಇದ್ದಾರೆ. ಎಷ್ಟೋ ಯೌವನಸ್ಥ ಮಕ್ಕಳ ಜೀವನ ಇವತ್ತು ಹಾಳಾಗಿ ಹೋಗ್ತಾ ಇದೆ. ಅದಕ್ಕೆ ಒಂದು ಮುಖ್ಯವಾದ ಕಾರಣ ಅವರ ಪೇರೆಂಟ್ಸ್, ಅವರ ತಂದೆ ತಾಯಂದಿರು ಪಾಪದ ಸಂಬಂಧದಲ್ಲಿ ಜೀವಿಸ್ತಾ ಇರೋದು. ಒಂದು ನಿಜವಾದ ಒಂದು ದೇವರ ಸಂಬಂಧದಲ್ಲಿ ಬದುಕದೇ ಇದ್ದಾಗ ಅವರು ಯಾವ ಸಂಬಂಧದಲ್ಲಿರ್ತಾರೆ? ಪಾಪದ ಸಂಬಂಧದಲ್ಲಿರ್ತಾರೆ. ರೋಮನ್ಸ್ 6:20 ನಾವು ನೋಡ್ತೀವಿ. ರೋಮನ್ಸ್ ಚಾಪ್ಟರ್ 6:20, ರೋಮನ್ರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ಓದ್ತೀವಿ. ನೀವು ಪಾಪಕ್ಕೆ ಗುಲಾಮರಾಗಿದ್ದಾಗ, ನೀವು ಪಾಪಕ್ಕೆ ಗುಲಾಮರಾಗಿ ಇದ್ದಾಗ ದೇವ ಸಂಬಂಧಕ್ಕೆ ಒಳಗಾಗಿರಲಿಲ್ಲ. ನೀವು ಪಾಪಕ್ಕೆ ಗುಲಾಮರಾಗಿದ್ದಾಗ ದೇವರ ಸಂಬಂಧಕ್ಕೆ ಒಳಗಾಗಿರಲಿಲ್ಲ. ಮತ್ತೆ ಯಾವ ಕೃತ್ಯಗಳ ವಿಷಯದಲ್ಲಿ ಈಗ ನೀವು ನಾಚಿಕೆ ಪಡುತ್ತೀರೋ ಅವುಗಳನ್ನು ನೀವು ಹಿಂದೆ ಮಾಡುತ್ತಾ ಬಂದಿರಿ. ಅವುಗಳಿಂದ ನಿಮಗೆ ದೊರೆತ ಪ್ರತಿಫಲವಾದರೂ ಏನು? ಮೃತ್ಯುವೇ ಅವುಗಳ ಅಂತ್ಯಫಲ. ಮೃತ್ಯುವೇ ಅದರ ಅಂತ್ಯಫಲ. ಆದಮ್ ಮತ್ತು ಹವ್ವಳು ಪಾಪದ ಸಂಬಂಧದಲ್ಲಿದ್ದಾಗ ಅದರಿಂದ ದೊರೆತ ಫಲ ಏನು ಗೊತ್ತಾ? ಮೃತ್ಯು. ಕುಟುಂಬದಲ್ಲಿ ಮೃತ್ಯು ಉಂಟಾಯಿತು. ಮಗ ಕೊಲೆಗಾರ ಆದ. ಅಣ್ಣ ತಮ್ಮನ್ನ ಸಾಯಿಸ್ದ. ಎಲ್ಲಿಂದ ಬಂತು? ಪಾಪ ಸಂಬಂಧದಿಂದ. ಅದೇ ರೀತಿಯಲ್ಲಿ ವೈಯಕ್ತಿಕವಾಗಿ ನಾವು ಪಾಪ ಮಾಡುವಾಗಲೂ ಕೂಡ ಏನಾಗುತ್ತೆ ಅಂದರೆ, ನಾವು ಈಸಿಯಾಗಿ ನಮ್ಮ ಸೋಲ್ ಸಿಕ್ಕಾಗುತ್ತೆ, ನಮ್ಮ ಮನಸ್ಸನ್ನು ಅದು ಬಾಧಿಸ್ತದೆ. ಆಗ ನಾವೇನು ಬೇಕಾದರೂ ಮಾಡ್ಬೋದು. ಬೇರೆಯವ್ರನ್ನೂ ಕೊಲೆ ಮಾಡ್ಬೋದು. ಕೊಲೆ ಮಾಡೋದಂದರೆ ಬರೀ ಚಾಕು ತಗೊಂಡೆ ಕೊಲೆ ಮಾಡಬೇಕು ಅಂತ ಇಲ್ಲ. ಬಾಯಿ ಮಾತಿಂದ ಕೊಲೆ ಮಾಡೋರು ಎಷ್ಟೋ ಜನ ಇದ್ದಾರೆ. ಮಾತಿಂದ, ಚುಚ್ಚು ಮಾತುಗಳಿಂದ ಮಾತಾಡಿ ಮಾತಾಡಿ, ಕೆಲವರು ನೋಡಿ ಬಾಯಿ ಬಿಟ್ಟು ಅವ್ರ ಮಾತು ಕೇಳಲಿಕ್ಕೆ ಭಯ ಆಗುತ್ತೆ. ಕೆಲವು ಮನೇಲಿ ಕೆಲವರೆಲ್ಲ ನಡುಗ್ತಾರೆ. ಏನು ಮಾತಾಡ್ತಾನೋ ಇವನು, ಏನು ಹೇಳ್ತಾನೋ ಅಂತ ಕೆಲವರು ಹೆದರಿ ನಡುಗುವಂಥ ಎಷ್ಟೋ ಜನ ಹೆಂಡತಿರಿದ್ದಾರೆ, ಎಷ್ಟೋ ಜನ ಹೆಣ್ಮಕ್ಳಿದ್ದಾರೆ. ಯಾಕೆಂದರೆ ಅಷ್ಟು ಭಯ. ಈ ಬಾಯಲ್ಲಿ ಏನು ಬರುತ್ತೆ ಗೊತ್ತಿಲ್ಲ. ಯಾಕೆಂದರೆ ಸಂಬಂಧ ದೇವ್ರ ಜೊತೆಗೆ ಅಲ್ಲ, ಸಂಬಂಧ ಪಾಪದ ಸಂಬಂಧ. ಒಂದು ಪಾಪದಿಂದ ಆಂತರಿಕವಾಗಿ ಮನುಷ್ಯ ಕುಗ್ಗಿ ಹೋಗ್ತಾನೆ ಇರ್ತಾನೆ. ನೆನ್ಪಿಟ್ಕೊಳ್ಳಿ, ವೆನೆವರ್ ಯು ಕಮಿಟ್ ಸಿನ್ ಯು ವಿಲ್ ಬಿ ಸಿಕ್ ಇನ್ಸೈಡ್. ಯಾವಾಗಲೆಲ್ಲ ದೇವರ ನಿಯಮಗಳನ್ನು ನಾವು ಬ್ರೇಕ್ ಮಾಡ್ತೀವೋ, ಯಾವಾಗಲೆಲ್ಲ ದೇವರ ಆಜ್ಞೆಗಳನ್ನು, ದೇವರ ವಾಕ್ಯಗಳನ್ನು ನಾವು ಮೀರಿ ಬದುಕ್ತೀವೋ, ಆಗೆಲ್ಲ ಖಂಡಿತವಾಗಲೂ ಅದು ನಮ್ಮ ಮನಸ್ಸನ್ನು, ನಮ್ಮ ಅಂತರಂಗವನ್ನು, ನಮ್ಮ ಮೈಂಡನ್ನು ಅದು ಬಾಧಿಸ್ತದೆ. ನೆನ್ಪಿಟ್ಕೊಳ್ಳಿ. ಎರಡನೇದಾಗಿ, ಒಂದು ಬಿಕಾಸ್ ಆಫ್ ಸಿನ್, ಇನ್ನೊಂದು ಬಿಕಾಸ್ ಆಫ್ ಟ್ರೋಮಾಸ್. ನಮ್ಮ ಜೀವಿತದಲ್ಲಿ ಆಗುವಂಥ ಕೆಲವೊಂದು ಆಘಾತಗಳು ಸಡನ್ನಾಗಿ ನಾವು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಮೊನ್ನೆ ಫ್ಲೈಟಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಷ್ಟೋ ಜನ ಸತ್ತೋದ್ರು, ಸುಟ್ಟು ಬೂದಿಯಾಗಿ ಹೋದರು. ಸಡನ್ನಾಗಿ ಈ ನ್ಯೂಸ್ ಕೇಳಿಸ್ಕೊಳ್ಳುವಾಗ ಅವ್ರ ಮನೇಲಿದ್ದವ್ರಿಗೆ ಏನಾಗುತ್ತೆ? ಆಘಾತ ಆಗುತ್ತೆ. ಈ ಆಘಾತದಿಂದ ಕೆಲವರು ಹೊರಗೆ ಬರ್ತಾರೆ, ಕೆಲವೊಮ್ಮೆ ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಕೆಲವರು ಹೊರಗೆ ಬಂದರೂ ಕೂಡ ಅವ್ರ ಮನಸ್ಸು ಹೇಗಿರುತ್ತೆ?
ಕುಗ್ಗಿ ಹೋಗಿರುತ್ತೆ. ಏನೂ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಊಟ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಎಲ್ಲೂ ಟ್ರಾವೆಲ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಫ್ಲೈಟ್ ಹತ್ತಲಿಕ್ಕಂತೂ ಭಯನೇ ಭಯ, ಯಾವ ವೆಹಿಕಲ್ ಮೇಲೂ ಹತ್ತಲಿಕ್ಕೆ ಆಗೋದಿಲ್ಲ ಭಯ, ವೆಹಿಕಲ್ ಶಬ್ದ ಕೇಳಿದರೆ ಭಯ, ವಿಮಾನ ಶಬ್ದ ಕೇಳಿದರೆ ಭಯ. ಈ ರೀತಿ ಜೀವಿತದಲ್ಲಿ ಆದಂಥ ಕೆಲವೊಂದು ಆಘಾತಗಳು. ಈಗ ಯೌವನದಲ್ಲಿ ಆಗುವಂಥ ಆಘಾತ ಏನು ಗೊತ್ತಾ? ಒಂದು ಹುಡುಗ ಒಂದು ಹುಡುಗಿನ ತುಂಬ ಇಷ್ಟಪಟ್ಟಿರ್ತಾನೆ, ಅದನ್ನು ಲವ್ ಅಂತ ನಾವು ಹೇಳ್ತೀವಿ. ಅಂದರೆ ಲವ್ ಮಾಡಿರ್ತಾನೆ ಅಥವಾ ಲವ್ ಮಾಡಿರ್ತಾಳೆ. ಲವ್ ಮಾಡಿ 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 ಮೈಂಡ್ ಪೂರ್ತಿ ಅವಳಲ್ಲೇ ಇರುತ್ತೆ ಅಥವಾ ಅವನಲ್ಲೇ ಇರುತ್ತೆ. ಲಾಸ್ಟಿಗೆ ಆ ಹುಡುಗಿಗೆ ಇವನ್ಕಿಂತ ಸ್ವಲ್ಪ ಚೆನ್ನಾಗಿರೋ ಹುಡುಗ ಸಿಗ್ದ, ನೋಡಲಿಕ್ಕೆ ಚೆನ್ನಾಗಿದ್ದ, ಹಣಕಾಸಲ್ಲಿ ಚೆನ್ನಾಗಿದ್ದ. ಇವಳೇನು ಮಾಡ್ತಾಳೆ? ಇವನ್ನ ಬಿಟ್ಬಿಟ್ಟು ಅವನ ಜೊತೆಗೆ ಹೋಗ್ತಾಳೆ. ಆಗ ಇವನ ಪರಿಸ್ಥಿತಿ ಏನಾಯಿತು? ಇವನ ಮೈಂಡ್ ಪೂರ್ತಿ ಅವಳು ತಗೋಬಿಟ್ಟಿದ್ದಾಳಲ್ಲ, ವಶೀಕರಿಸ್ಕೊಬಿಟ್ಟಿದ್ದಾಳೆ. ಈಗ ಇವನ ಮೈಂಡ್ ಹಾಳಾಗೋಗುತ್ತೆ. ಈಗ ಮೆಂಟಲ್ ಆಗ್ತಾನೆ, ಹುಚ್ಚ ಆಗ್ತಾನೆ, ರೋಡಲ್ಲಿ ಮಲ್ಕೊಳ್ತಾನೆ, ಕುಡಿತಾನೆ, ಮನೋರೋಗಿ ಆಗುವ ಸಾಧ್ಯತೆ ಇದೆ. ಎಷ್ಟೋ ಜನ ಯೌವನ ಪ್ರಾಯದಲ್ಲಿ ಈ ರೀತಿಯಲ್ಲಿ ಆಘಾತಕ್ಕೆ ಒಳಗಾದವರಿದ್ದಾರೆ. ಅದನ್ನು ನಾವೇನು ಲವ್ ಫೇಲ್ಯೂರ್, ಲವ್ ಡಿಸಪಾಯಿಂಟ್, ಲವ್ ಫೇಲ್ಯೂರ್ ಆಯಿತು, ಲವ್ ಡಿಸಪಾಯಿಂಟ್ ಆಯಿತು ಅಂತೆಲ್ಲ ಹೇಳ್ತೀವಿ. ಇನ್ನು ಕೆಲವರು ಹಣಕಾಸಿನ ವಿಷಯದಲ್ಲಿ ಬೇಗ ಶ್ರೀಮಂತರಾಗಬೇಕು, ತುಂಬ ಹಣ ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲಿಂದಾನೋ ಯಾರ್ದೋ ಮಾತು ಕೇಳ್ಕೊಂಡು ತೊಗೊಂಡು ಬಂದು ದುಡ್ಡೆಲ್ಲ ಇನ್ವೆಸ್ಟ್ ಮಾಡ್ತೀವಿ. ಮಾಡಿ 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 ಲಾಸ್ಟಿಗೆ ಅವನ ದುಡ್ಡು ಎತ್ಕೊಂಡು ಹೋಗ್ಬಿಡ್ತಾನೆ, ಮೋಸ ಹೋಗ್ಬಿಡುತ್ತೆ. ಆಗೇನಾಗುತ್ತೆ? ಸಡನ್ ಒಂದು ಶಾಕ್, ಆಘಾತ. ಈ ಆಘಾತದಿಂದ ನಾವೇನು ಹೇಳ್ತೀವಿ ಗೊತ್ತಾ? ದೇವರೇ ಇಲ್ಲ, ಯಾರೂ ಸರಿ ಇಲ್ಲ. ಆಮೇಲೆ ಒಬ್ಬರನ್ನೂ ಆತ ನಂಬಲ್ಲ, ದೇವರು ನಂಬಲ್ಲ, ಚರ್ಚಿಗೆ ಬರಲ್ಲ, ಪ್ರಾರ್ಥನೆ ಮಾಡಲ್ಲ. ಇಲ್ಲಿ ವಿಶ್ವಾಸದ ಪ್ರಾಬ್ಲಮ್ ಅಲ್ಲ, ಆಂತರಿಕ ಗಾಯ. ಎಲ್ಲಿಂದ ಆಯಿತು? ಆಘಾತ. ಆಘಾತ, ಟ್ರೋಮಾಸ್. ನಮ್ಮೆಲ್ಲರ ಜೀವಿತದಲ್ಲೂ ಇದು ಆಗ್ತಾ ಇರುತ್ತೆ. ಇದರಿಂದ ಆಂತರಿಕ ಗಾಯಗಳು ಆಗುವಂಥ ಸಾಧ್ಯತೆಗಳು ತುಂಬಾ ಇದೆ, ಭಾಳಷ್ಟಿದೆ. ಇವತ್ತಂತೂ ಜಾಸ್ತಿನೇ ಇದೆ ಬಿಡಿ. ನಮಗೆ ನಿದ್ದೆ ಮಾಡೋಕ್ಕಾಗಲ್ಲ. ಆಘಾತಕ್ಕೊಳಗಾದರೆ ನಮ್ಮ ಮನಸ್ಸು ನಮಗೆ ನಿದ್ರೆ ಮಾಡೋಕ್ಕೆ ಕೊಡಲ್ಲ. ಹೋಲ್ ನೈಟ್ ನಾವು ಎಚ್ಚರವಾಗಿರ್ತೀವಿ. ಎಷ್ಟೋ ಜನ ಸ್ಲೀಪಿಂಗ್ ಟ್ಯಾಬ್ಲೆಟ್ ತೊಗೊಂಡ್ರೂ ನಿದ್ದೆ ಬರೋದಿಲ್ಲ. ನಿದ್ದೆ ಮಾತ್ರ ತಗೊಳ್ತಾರೆ, ಬಟ್ ದೇ ಆರ್ ನಾಟ್ ಏಬಲ್ ಟು ಸ್ಲೀಪ್. ಕೆಲವೊಂದು ಆಘಾತಗಳು ಯಾವ ರೀತಿ ಆಗುತ್ತೆ ಅಂದರೆ, ಚಿಕ್ಕ ಪ್ರಾಯದಲ್ಲಿ ಅವರ ಕುಟುಂಬಸ್ಥರಿಂದ ಮೋಸ ಹೋಗುವಂಥ ಪರಿಸ್ಥಿತಿಗಳು ಕೆಲವೊಂದು ಹೆಣ್ಣುಮಕ್ಕಳು ಜೀವಿತದಲ್ಲಿ ಬಂದಾಗ, ಅವರ ರಿಲೇಟಿವ್ಸ್ ಇರ್ಬೋದು, ಕಸಿನ್ಸ್ ಇರ್ಬೋದು, ಅಥವಾ ಫ್ಯಾಮಿಲಿ ಮೆಂಬರ್ಸ್ ಯಾರೋ ಅವರು ಈ ಚಿಕ್ಕ ಪ್ರಾಯದಲ್ಲಿ ಈ ಹೆಣ್ಣು ಹುಡುಗಿನ ಮಿಸ್ಯೂಸ್ ಮಾಡಿದಾಗ, ಈ ಮಗು ಬೆಳೀತಾ ಬೆಳೀತಾ ಈ ಒಂದು ಆಘಾತ ಮನಸ್ಸೊಳಗಡೆ ಹಾಗೇ ಇರುತ್ತೆ. ಅದರ ಪರಿಣಾಮವಾಗಿ ಎಲ್ಲ ಗಂಡಸರ ಮೇಲೂ ದ್ವೇಷ, ಮದುವೆ ಆಗ್ಲಿಕ್ಕೆ ಇಷ್ಟ ಇಲ್ಲ. ಒಂದು ವೇಳೆ ಮದುವೆ ಆದರೂ ಕೂಡ ಗಂಡನ ಜೊತೆಗೆ ಒಂದು ಫಿಸಿಕಲ್ ರಿಲೇಷನ್ಶಿಪ್ ಇಟ್ಕೊಳ್ಳಿಕ್ಕೆ ಭಯ. ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಅದು ರಿಫ್ಲೆಕ್ಟ್ ಆಗುತ್ತೆ. ನಾಳೆ ದಿವಸ ಅವರಿಗೊಂದು ಮಗು ಆದಮೇಲೆ, ಒಂದು ಹೆಣ್ಮಗು ಆದಮೇಲೆ, ಆ ಹೆಣ್ಣು ಮಗುನ ವಿಚಿತ್ರವಾಗಿ ಪ್ರೊಟೆಕ್ಟ್ ಮಾಡೋದು, ಆ ಪ್ರೊಟೆಕ್ಷನ್ ನೋಡಿ ಆ ಮಗುಗೇನೋ ಮಾನಸಿಕ ರೋಗ ಆಗೋದು. ಯಾರಿಗೋ ಒಂದು ಸರಿ ಆಗಿರ್ತಕ್ಕಂಥ ಆಘಾತ ಅದು ಹೀಗೆ. ಈ ಆಂತರಿಕ ಗಾಯದ ಇನ್ನೊಂದು ಏನಂದರೆ, ಇದೊಂದು ಸಾಂಕ್ರಾಮಿಕ ರೋಗದ ಥರ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಎಲ್ಲಿಂದನೋ ಒಂದು ಮನಸ್ಸಿಗೆ ಬೇಜಾರಾಗುತ್ತೆ. ನಾವು ಮನೆಗೆ ಬಂದು ಏನು ಮಾಡ್ತೀವಿ ಗೊತ್ತಾ? ಸಿಕ್ಕಿದ್ದೆಲ್ಲ ತಗೊಂಡು ಒಡೆದಾಕೋದು, ಇಲ್ಲ ಮೌನ ಹೋಗಿ ಕೂತ್ಕೊಳ್ಳೋದು, ಯಾರ ಹತ್ರನೂ ಮಾತಾಡೋದಿಲ್ಲ. 3 ದಿವಸ ಆದರೂ ಮಾತಾಡೋದಿಲ್ಲ. ಏನಾದರೂ ಮಾತಾಡ್ಸ್ಲಿಕ್ಕೆ ಹೋಗ್ಬಿಟ್ರೆ ಸಿಟ್ಟು. ಕಾರಣ ಏನು? ಆಂತರಿಕವಾದ ಗಾಯ. ಏನೋ ಒಂದು ಆಘಾತ ಆಯಿತು, ಹೇಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ.
ಹೇಳ್ಕೊಳ್ಳಿಕ್ಕೆ ನಾಚಿಕೆ, ಭಯ. ಪ್ರಲಾಪಗಳ ಪುಸ್ತಕದಲ್ಲಿ 3ನೇ ಅಧ್ಯಾಯ 19ನೇ ವಾಕ್ಯ ಹೇಳುತ್ತೆ, ಲ್ಯಾಮೆಂಟೇಷನ್ 3:19. ಪ್ರಲಾಪಗಳ ಪುಸ್ತಕದಲ್ಲಿ 3ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ನಾವು ಓದ್ತೀವಿ, ನಾನು ಪಟ್ಟ ಕಷ್ಟ ದುಃಖವನ್ನು ಮನಸ್ಸಿಗೆ ತಂದುಕೊಂಡಾಗ, ನಾನು ಪಟ್ಟ ಕಷ್ಟ ದುಃಖವನ್ನು ಮನಸ್ಸಿಗೆ ತಂದುಕೊಂಡಾಗ, ಆಗುತ್ತಿದೆ ನನಗೆ ಕಹಿಯಾದ ಅನುಭವ. ಆಗುತ್ತಿದೆ ನನಗೆ, ಏನು ಅನುಭವ ಆಗುತ್ತೆ? ಸಿಹಿ ಅನುಭವ ಆಗೋದಿಲ್ಲ. ನಮ್ಮ ಜೀವಿತದಲ್ಲಿ ಆದಂತಹ ಕೆಲವೊಂದು ಆಘಾತಗಳು, ಕೆಲವೊಂದು ದುಃಖಕರವಾದ ಪರಿಸ್ಥಿತಿಗಳು, ಅದನ್ನು ನಾವು ಜ್ಞಾಪಕ ಮಾಡಿಕೊಂಡಾಗ ನಾವು ಕುಗ್ಗಿ ಹೋಗ್ತೀವಿ. ಗೋ ಡೌನ್. ನಮಗೇನು ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಊಟ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಪ್ರಾರ್ಥನೆ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಯಾವುದಕ್ಕೂ ಇಂಟ್ರೆಸ್ಟ್ ಇಲ್ಲ. ಈ ರೀತಿ ಮನಸ್ಸು ಕುಗ್ಗಿ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಫಿಸಿಕಲಿ ಆಲ್ಸೋ ನಾವು ಸಿಕ್ಕಾಗ್ತೀವಿ. ಶರೀರದಲ್ಲೂ ಕೂಡ ಎಷ್ಟೋ ನೋವುಗಳು, ರೋಗಗಳು ಬಂದು ಸೇರಿಕೊಳ್ಳುತ್ತೆ. ಅದು ಸೌಖ್ಯ ಪಡ್ಕೋಬೇಕು, ಅದರಿಂದ ಸೌಖ್ಯ ಇದೆ. ಮುಂದಿನ ವಾಕ್ಯನೇ ಹೇಳುತ್ತಲ್ವಾ, ಮನದಲ್ಲೇ ಇವುಗಳನ್ನು ನಿತ್ಯವೂ ನೆನೆದಾಗ, ನೋಡಿ, ಮನದಲ್ಲೇ ಇವುಗಳನ್ನು ನಿತ್ಯವೂ ನೆನೆದಾಗ ನನ್ನೊಳಗೆ ಸೊರಗಿ ಹೋಗುತ್ತದೆ ನನ್ನ ಮನ. ನನ್ನ ಒಳಗೆ ಸೊರಗಿ ಹೋಗುತ್ತದೆ ನನ್ನ ಮನ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಆಘಾತ ನಿಮ್ಮ ಜೀವಿತದಲ್ಲಿ ಆಗಿದ್ದನ್ನು ನೀವು ಮತ್ತೆ ಮತ್ತೆ ರಿಪೀಟ್ ಆಗಿ ಅದನ್ನೇ ಜ್ಞಾಪಕ ಮಾಡ್ಕೊಳ್ತಾ ಇರಿ. ಅವ್ರಿಗೆ ಮಾಡಿಬಿಟ್ರಲ್ಲ, ಅವ್ರಿಗೆ ಮಾಡಿಬಿಟ್ರಲ್ಲ, ಹೀಗೆ ಆಗೋಯ್ತಲ್ಲ, ಬಿಸ್ನೆಸ್ ಹಾಳಾಯ್ತಲ್ಲ, ನನ್ನ ಹೆಂಡತಿ ಹೀಗೆ ಹೇಳ್ಬಿಟ್ಲಲ್ಲ, ನನ್ನ ಗಂಡ ಹೀಗೆ ಹೇಳ್ಬಿಟ್ನಲ್ಲ, ನಮ್ಮ ಅಪ್ಪ ಅಮ್ಮ ಹೀಗೆ ಮಾಡಿಬಿಟ್ರಲ್ಲ, ಈಗ ಮಾಡಬಾರ್ದಾಗಿತ್ತು, ಈ ಥರ ಮಾಡಿಬಿಟ್ರಲ್ಲ, ಛೇ, ನನ್ನಂಥವನಿಗೆ ಹೀಗೆ ಹೇಳ್ಬಿಟ್ರಲ್ಲ, ನನ್ನಂಥವಳಿಗೆ ಹೀಗೆ ಹೇಳ್ಬಿಟ್ರಲ್ಲ, ನನ್ನನ್ನೇ ಇನ್ಸಲ್ಟ್ ಮಾಡಿಬಿಟ್ರಲ್ಲ, ಇಷ್ಟು ಜನರ ಮುಂದೆ ನನಗೆ ಅವಮಾನ ಮಾಡಿಬಿಟ್ರಲ್ಲ. ಎವ್ರಿ ಡೇ ಯು ಆರ್ ರಿಮೆಂಬರಿಂಗ್ ದೋಸ್ ಥಿಂಗ್ಸ್. ಪ್ರತಿದಿನ ನಿಮ್ಮ ಜೀವಿತದಲ್ಲಿ ಬಂದಂತಹ ಕಹಿಯಾದ ಅನುಭವಗಳು, ಬಿಟರ್ ಎಕ್ಸ್ಪೀರಿಯನ್ಸಸ್ ಆಫ್ ಯುವರ್ ಲೈಫ್, ಆ್ಯಂಡ್ ಯು ಆರ್ ಮೆಡಿಟೇಟಿಂಗ್ ಆನ್ ದೋಸ್ ಥಿಂಗ್ಸ್. ಮತ್ತೆ ಅದನ್ನೇ ನೀವು ಪುನರಾವರ್ತಿಸಿ ಆಲೋಚನೆ ಮಾಡ್ತಾ ಇರುವಾಗ ಮನಸ್ಸೇನಾಗುತ್ತಂತೆ? ಈಗ ವಾಕ್ಯ ಏನು ಕೇಳಿಸ್ಕೊಂಡ್ರಿ? ಮನದಲ್ಲೇ ಇವುಗಳನ್ನು ನಿತ್ಯವೂ ನೆನೆದಾಗ ನನ್ನೊಳಗೆ ಸೊರಗಿ ಹೋಗುತ್ತದೆ ನನ್ನ ಮನ. ಎಷ್ಟೋ ಜನ ಆ ರೀತಿಯಲ್ಲಿದ್ದಾರೆ. ಛೇ, ಅವಳು ಮೋಸ ಮಾಡಿಬಿಟ್ಲು ನನಗೆ, ಅವನು ಮೋಸ ಮಾಡಿಬಿಟ್ಟ ನನಗೆ, ಅವಳು ಮೋಸ ಮಾಡಿಬಿಟ್ಲು, ಅವನು ಮೋಸ ಮಾಡಿಬಿಟ್ಟ. ಆದ್ದರಿಂದ ಯಾರೂ ಸರಿ ಇಲ್ಲ. ಯಾರೂ ಸರಿ ಇಲ್ಲದೆ ಇರೋದ್ರಿಂದ ಅಲ್ಲ, ನಿನಗ್ಯಾರೋ ಮೋಸ ಮಾಡಿದ್ದು, ನಿನಗ್ಯಾರೋ ಏನೋ ಒಂದು ತೊಂದರೆ ಕೊಟ್ಟಿದ್ದು, ಆ ಒಂದು ಕಹಿಯಾದ ಅನುಭವ ನೀನು ಮತ್ತೆ ಜ್ಞಾಪಕ ಪಡಿಸ್ಕೊಂಡು ನೀನು ಬದುಕುವಾಗ ನಿನ್ನ ಮನಸ್ಸು ಸೊರಗಿ ಹೋಗ್ತದೆ. ಮನಸ್ಸು ಸೊರಗಿ ಹೋಗ್ಬಿಟ್ರೆ ಬೈಬಲ್ ಹೇಳುತ್ತೆ, ಜ್ಞಾನೋಕ್ತಿ 15ನೇ ಅಧ್ಯಾಯ 13ನೇ ವಾಕ್ಯ, ಪ್ರೋವರ್ಬ್ಸ್ 15:13. ಜ್ಞಾನೋಕ್ತಿಗಳ ಪುಸ್ತಕ 15ನೇ ಅಧ್ಯಾಯದಲ್ಲಿ ಪ್ರೋವರ್ಬ್ಸ್, ಹರ್ಷ ಹೃದಯದಿಂದ, ಜ್ಞಾನೋಕ್ತಿಗಳು 15:13. ಹರ್ಷ ಹೃದಯದಿಂದ ಮುಖ ಅರಳುವುದು, ಮನೋವ್ಯಥೆಯಿಂದ ಚೈತನ್ಯ ಕುಂದುವುದು. ಈಗ ನಾವು ಮನೋವ್ಯಥೆ ಬಗ್ಗೆ ನೋಡ್ತಾ ಇದ್ದೀವಿ. ಮನೋವ್ಯಥೆಯಿಂದ ಏನಾಗುತ್ತಂತೆ? ಮನೋವ್ಯಥೆಯಿಂದ ಚೈತನ್ಯ ಕುಂದಿ ಹೋಗ್ತದೆ. ನಮ್ಮ ಮನಸ್ಸು ರೋಗಗ್ರಸ್ತವಾದರೆ ಆತ್ಮಿಕವಾಗಿ ಏನು ಮಾಡೋಕ್ಕಾಗೋದಿಲ್ಲ. ನೆನ್ಪಿಟ್ಕೊಳ್ಳಿ, ಯು ಹ್ಯಾವ್ ದ ಹೋಲಿ ಸ್ಪಿರಿಟ್ ಇನ್ ಯು. ನಿನ್ನೊಳಗಡೆ ಪವಿತ್ರಾತ್ಮರಿದ್ದಾರೆ, ಬಟ್ ಯುವರ್ ಮೈಂಡ್ ಈಸ್ ವೀಕ್. ಯು ಹ್ಯಾವ್ ಎ ವೀಕ್ ಮೈಂಡ್. ಇಮೋಷನಲಿ ಯು ಆರ್ ಡೌನ್. ಮಾನಸಿಕವಾಗಿ ಕುಗ್ಗಿದ ಪರಿಸ್ಥಿತಿಯಲ್ಲಿರುವಾಗ ನಿನಗೆ ಆತ್ಮಿಕವಾಗಿ ಏನನ್ನು ಮಾಡಲಿಕ್ಕಾಗೋದಿಲ್ಲ. ಆತ್ಮಿಕವಾಗಿ ದೇವರನ್ನ ಆರಾಧನೆ ಮಾಡಲಿಕ್ಕಾಗೋದಿಲ್ಲ. ಆತ್ಮಿಕ ಸೇವೆಗಳನ್ನ ಮಾಡಲಿಕ್ಕಾಗೋದಿಲ್ಲ. ಒಂದು ಒಳ್ಳೆಯ ಸ್ಪಿರಿಚುವಲ್ ಲೈಫನ್ನು ಲೀಡ್ ಮಾಡಲಿಕ್ಕೆ ಆಗೋದಿಲ್ಲ.
ಇವತ್ತು ಎಷ್ಟೋ ಜನ ಪವಿತ್ರಾತ್ಮ ಇರುವಂಥ ಕ್ರೈಸ್ತ ವಿಶ್ವಾಸಿಗಳಿಗೆ ಒಳ್ಳೆಯ ಒಂದು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಒಂದು ಒಳ್ಳೆಯ ಆತ್ಮೀಕ ಜೀವನವನ್ನು ಜೀವಿಸಲಿಕ್ಕೆ ಆಗ್ತಾ ಇಲ್ಲ. ದೇವರ ಜೊತೆಯಲ್ಲಿ ಒಂದು ಒಳ್ಳೆಯ ಫೆಲೋಶಿಪ್ಪಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಂತೋಷವಾಗಿ ದೇವರನ್ನ ಆರಾಧನೆ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕುಗ್ಗಿದ ಮನಸ್ಸಿನಿಂದ ವಾಕ್ಯ ಹೇಳುತ್ತೆ ಏನಂತ? ಮನೋವ್ಯತೆಯಿಂದ ಚೈತನ್ಯ ಕುಂದುವುದು. ಮನೋವ್ಯತೆಯಿಂದ ಚೈತನ್ಯ ಶಕ್ತಿ ಕುಂದಿ ಹೋಗ್ತದೆ. ಅದಕ್ಕೆ ಜ್ಞಾನೋಕ್ತಿ ಹೇಳೋದು, ಟೇಕ್ ಕೇರ್ ಆಫ್ ಯುವರ್ ಹಾರ್ಟ್. ನಿನ್ನ ಹೃದಯದ ಬಗ್ಗೆ ನೀನೇನು ವಹಿಸು? ಎಚ್ಚರಿಕೆ ವಹಿಸು. ಏಕೆಂದರೆ ಅದರ ಒಳಗಡೆಯಿಂದ ಏನು ಹೊರಗಡೆ ಬರುತ್ತೆ? ಜೀವಧಾರೆ. ಜ್ಞಾನೋಕ್ತಿ 4:23 Proverbs 4:23 ಹೇಳುತ್ತೆ, ನಿನ್ನ ಹೃದಯವನ್ನು ಕಾಪಾಡು ಜಾಗರೂಕತೆಯಿಂದ. ನಿನ್ನ ಹೃದಯವನ್ನು ಕಾಪಾಡಿಕೋ ಜಾಗರೂಕತೆಯಿಂದ. ಏಕೆಂದರೆ ಜೀವಧಾರೆ ಹೊರಡುವುದು ಅದರಿಂದ. ಜೀವಧಾರೆ ಅದರಿಂದ ಹೊರಗಡೆ ಬರುತ್ತೆ. ನಿನ್ನ ಹೃದಯವನ್ನು ಜಾಗರೂಕತೆಯಿಂದ ಕಾಪಾಡ್ಕೋ. ಇಲ್ಲದೆ ಇದ್ರೆ ಏನಾಗುತ್ತೆ? ಎಲ್ಲ ಬ್ಲಾಕ್ ಆಗುತ್ತೆ. ಒಳಗಡೆಯಿಂದ ಏನು ಬರ್ತಾ ಇದೆ? ಜೀವಧಾರೆ, ಲೈಫ್, ಸ್ಟ್ರೀಮ್ಸ್ ಆಫ್ ಲೈಫ್ ಗಿವಿಂಗ್ ವಾಟರ್. ಆದರೆ ಆಂತರಿಕ ಗಾಯ ಇರುವಾಗ ಈ ಗಾಯಗಳೆಲ್ಲ ಏನು ಮಾಡುತ್ತೆ ಗೊತ್ತಾ? ಮನಸ್ಸಿನ ಗಾಯಗಳು. ಈ ಮನಸ್ಸಿನಲ್ಲಾದ ಗಾಯಗಳು ಇದನ್ನೆಲ್ಲ ಬ್ಲಾಕ್ ಮಾಡುತ್ತೆ. ಒಳಗಡೆ ಇರತಕ್ಕಂಥ ಆ ಲೈಫ್ ಹೊರಗಡೆ ಬರಲ್ಲ. ಹೊರಗಡೆ ಬಾರದೇ ಇದ್ದರೆ ನಾವು ಒಂದು ರೀತಿ ಡೆಡ್ ಥರನೇ, ಸತ್ತಂಗೆನೆ. ಜೀವಂತ ಶವಗಳು ಅಂತ ಹೇಳ್ತೀವಲ್ವಾ? ಜೀವ ಇರುತ್ತೆ, ಆದರೆ ಶವಗಳ ಥರ. ಒಂದು ಸಂತೋಷನೇ ಇಲ್ಲ, ಒಂದು ಉತ್ಸಾಹ ಇಲ್ಲ, ಒಂದು ಶಾಂತಿ ಇಲ್ಲ. ಲೈಫ್ ಫುಲ್ ಕ್ವೆಶ್ಚನ್ ಮಾರ್ಕ್. ಯಾಕೆ ಬದುಕಬೇಕು? ಯಾರಿಗೋಸ್ಕರ ಬದುಕಬೇಕು? ಸತ್ತೋಗ್ಬಿಡೋಣ, ಬದುಕಿ ಏನು ಮಾಡೋದಿದೆ? ಈ ರೀತಿಯೆಲ್ಲ ಅನೇಕ ಪ್ರಶ್ನೆಗಳು, ಅನೇಕ ಆಲೋಚನೆಗಳಲ್ಲಿ ನಾವು ಬದುಕ್ತೀವಿ. ಯಾವಾಗ ಅಂದರೆ ನಮ್ಮ ಮನಸ್ಸು ಕುಗ್ಗಿ ಹೋದಾಗ, ಆಂತರಿಕವಾದ ಗಾಯಗಳ ನಿಮಿತ್ತವಾಗಿ ಮನಸ್ಸು ಕುಗ್ಗಿ ಹೋದಾಗ. ಓಕೆ, ಅದರಿಂದ ನೆನ್ಪಿಟ್ಕೊಳ್ಳಿ, ಒಂದು ಪಾಪದ ನಿಮಿತ್ತವಾಗಿ ಆಂತರಿಕ ಗಾಯ ಆಗುತ್ತೆ, ಇನ್ನೊಂದು ಆಗುವಂತಹ ಆಘಾತಗಳಿಂದ, ಜೀವಿತದಲ್ಲಿ ಆಗುವಂತಹ ಕೆಲವೊಂದು ಸಡನ್ನಾದ ಟ್ರೋಮಾಸ್, ಬಿಟರ್ ಎಕ್ಸ್ಪೀರಿಯನ್ಸಸ್ ಆಫ್ ಲೈಫ್, ಜೀವಿತದ ಕಹಿಯಾದ ಅನುಭವಗಳು. ನೀವು ತುಂಬ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಎಷ್ಟೋ ಜನರಿಗೆ ಇದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ನನಗೊಂದು ಒಳ್ಳೆಯ ವಿವಾಹ ಜೀವನ ಬೇಕು, ನನ್ನ ಮ್ಯಾರೇಜ್ ಲೈಫ್ ಹೀಗೆ ಇರಬೇಕು ಅಂತ ಒಳ್ಳೆಯ ಎಕ್ಸ್ಪೆಕ್ಟೇಷನಿಂದ ಬರ್ತೀವಿ, ಮದುವೆ ಆಗ್ತೀವಿ. ಆದರೆ ನಿಮ್ಮ ಕನಸೆಲ್ಲ ನುಚ್ಚು ನೂರಾಗಿ ಹೋಗುತ್ತೆ ಮದುವೆಯಾದ ಮಾರನೇ ದಿವಸದಿಂದ. ನೀವು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ ಇಂಥ ಒಂದು ಗಂಡ ಸಿಗ್ತಾನೆ ಅಂತ, ಅಥವಾ ಇಂಥ ಒಂದು ಹೆಂಡತಿ ಸಿಗ್ತಾಳೆ ಅಂತ. ನೀವು ತುಂಬ ಕನಸ್ಕೊಂಡಿರ್ತೀರಿ ನಿಮ್ಮ ಮ್ಯಾರೇಜ್ ಬಗ್ಗೆ. ಮದುವೆ ಆದಮೇಲೆ ನಾನು ನನ್ನ ಹೆಂಡತಿ, ನಾನು ನನ್ನ ಗಂಡ ಹೀಗಿರಬೇಕು ಅಂತ. ನೀವು ಏನು ಎಕ್ಸ್ಪೆಕ್ಟ್ ಮಾಡಿದ್ರೋ ಅದರಲ್ಲಿ 1% ಕೂಡ ಎಕ್ಸಿಕ್ಯೂಟ್ ಆಗ್ತಾ ಇಲ್ಲ. ಎಕ್ಸಾಕ್ಟ್ಲಿ ಆಪೋಸಿಟ್, ತದ್ವಿರುದ್ಧವಾದ ರೀತಿಯಲ್ಲಿ ಆಗ್ತಾ ಇದೆ. ಯಾರ ಹತ್ರನೂ ಶೇರ್ ಮಾಡೋಕ್ಕೂ ಆಗ್ತಾ ಇಲ್ಲ, ಹುಡುಗಿಗೆ ಅಪ್ಪ ಅಮ್ಮನ ಹತ್ರ ಹೇಳಲಿಕ್ಕೂ ಆಗ್ತಾ ಇಲ್ಲ, ಫ್ರೆಂಡ್ಸ್ ಹತ್ರ ಹೇಳಲಿಕ್ಕೆ ಆಗ್ತಾ ಇಲ್ಲ, ಇನ್ನು ಮಕ್ಕಳಿದ್ರೆ ಮಕ್ಕಳ ಹತ್ರ ಹೇಳ್ಕೊಳ್ಳಿಕ್ಕೂ ಆಗೋದಿಲ್ಲ. ಎಷ್ಟೋ ಜನ ಪಾಪ ಹೆಂಡತಿಯರು ಮಕ್ಕಳು ದೊಡ್ಡವರಾಗಿ ಮದುವೆ ಆದರೂ ಆಗೋವಂಥ ಪ್ರಾಯ ಬಂದರೂ ಕೂಡ ಆಂತರಿಕ ಗಾಯದಲ್ಲೇ ಇನ್ನೂ ಬದುಕ್ತಾ ಇದ್ದಾರೆ. ವಿವಾಹ ಜೀವನದಲ್ಲೊಂದು ಸಂತೋಷನೇ ಇಲ್ಲ. ಯಾಕೆಂದರೆ ಅವರು ಎಕ್ಸ್ಪೆಕ್ಟ್ ಮಾಡಿದ್ದೇನು. ಆದರೆ ಈ ರೀತಿ ಪ್ರಾಬ್ಲಮ್. ಈ OCD ಕಾಯಿಲೆ ಅಂತ ಕೇಳಿದ್ದೀರಾ? ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್. ಅಂದರೆ ಕೆಲವೊಂದು ಭಯ ಉಂಟು ಮಾಡುವ ಈ ನೆಗೆಟಿವ್ ಫೀಲಿಂಗ್ಸ್, ನೆಗೆಟಿವ್ ಥಾಟ್ಸ್. ಕೆಲವು ಗಂಡಸರಿದ್ದಾರೆ ಯಾವಾಗಲೂ ಹೆಂಡತಿ ಮೇಲೆ ಡೌಟ್ ಬರ್ತಾ ಇರುತ್ತೆ. ಡೌಟ್
ಸಾಧಾರಣವಾಗಿ ಡೌಟ್ ಬರೋದು ಅಲ್ಲ ಹೇಳ್ತಾ ಇರೋದು, ಇದು ಡೌಟು. ಕೆಲವು ಟೈಮ್ ಹೆಂಡತಿಯಂದ್ರಿಗೆ ಗಂಡನ ಮೇಲೆ ಡೌಟ್, ಯಾರಿಗೆ ಇಲ್ದಿರೋ ಒಂದು ಡೌಟ್, ಯಾವಾಗ ನೋಡಿದ್ರು ಡೌಟ್ ಬರ್ತಾನೇ ಇರುತ್ತೆ. ಎಷ್ಟು ಮಾಡಿದರೂ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಇಟ್ಸ್ ಎ ಮೆಂಟಲ್ ಡಿಸಾರ್ಡರ್, ಇಟ್ಸ್ ಎ ಮೆಂಟಲ್ ಸಿಕ್ನೆಸ್, ಸೋಲ್ ಸಿಕ್ನೆಸ್. ಇದು ಸೈತಾನ್ನಿಂದ ಆಗಿರ್ಬೋದು, ಅಥವಾ ಜೀವಿತದಲ್ಲಿ ಸಂಭವಿಸಿದಂಥ ಆಘಾತದಿಂದ ಆಗಿರ್ಬೋದು, ಅಥವಾ ಸಿನ್ನಿಂದ ಆಗಿರ್ಬೋದು. ಅದರ ಪರಿಣಾಮವಾಗಿ ಇವರ ಬಿಹೇವಿಯರ್ ಯಾವುದೋ ವಿಚಿತ್ರವಾಗಿರುತ್ತೆ. ಚರ್ಚಲ್ಲಿ ಒಳ್ಳೆಯವರೇ, ಆದರೆ ಫ್ಯಾಮಿಲಿಯಲ್ಲಿ ಅವರ ಬಿಹೇವಿಯರ್ ಬೇರೆ ಥರ ಇರುತ್ತೆ. ಕಾರಣ ಏನು ಅಂದರೆ ಒಳಗಡೆ ಪ್ರಾಬ್ಲಮ್, ಇನ್ನರ್ ಪ್ರಾಬ್ಲಮ್, ಸೋಲ್ ಸಿಕ್ನೆಸ್, ಸೋಲ್ ಪ್ರಾಬ್ಲಮ್. ಇದಕ್ಕೆ ಸೌಖ್ಯ ಇದೆಯಾ ಕೇಳಿದರೆ ಖಂಡಿತವಾಗಲೂ ಸೌಖ್ಯ ಇದೆ, ಆಯಿತಾ. ಇನ್ನೊಂದು ಒಂದು ಕಾರಣ ಪಾಪ, ಇನ್ನೊಂದು ಜೀವಿತದಲ್ಲಿ ಆಗುವಂಥ ಕಹಿಯಾದ ಅನುಭವಗಳು ಅಥವಾ ಆಘಾತಗಳು. ಮೂರನೇದಾಗಿ ವೆರಿ ಇಂಪಾರ್ಟೆಂಟ್, ಇಗ್ನರೆನ್ಸ್, ಇಗ್ನೋರಿಂಗ್ ಗಾಡ್ಸ್ ವರ್ಡ್, ಗಾಡ್ಸ್ ಇನ್ಸ್ಟ್ರಕ್ಷನ್. ದೇವರ ವಾಕ್ಯದ ಬಗ್ಗೆ ಅಜಾಗರೂಕರಾಗಿ ಬದುಕೋದು. ದೇವರು ಕೊಡ್ತಕ್ಕಂಥ ಇನ್ಸ್ಟ್ರಕ್ಷನ್ಸನ್ನು ನಾವು ಸೀರಿಯಸ್ ಆಗಿ ತೆಗೆದುಕೊಳ್ಳದೇ ಇರೋದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆದಮ್ ಮತ್ತು ಹವ್ವಳು. ಆದಮ್ ಮತ್ತು ಹವ್ವಳಿಗೆ ದೇವರು ಇನ್ಸ್ಟ್ರಕ್ಷನ್ ಕೊಟ್ಟರು. ಆದಿಕಾಂಡದಲ್ಲಿ ಏನು ಇನ್ಸ್ಟ್ರಕ್ಷನ್ ಕೊಟ್ಟರು? ಈ ತೋಟದಲ್ಲಿದ್ದ ಯಾವ ಮರದ ಹಣ್ಣನ್ನು ನೀವು ಎಷ್ಟು ಬೇಕಾದರೂ ಯಾವಾಗ ಬೇಕಾದರೂ ತಿನ್ಬೋದು, ನೋ ಪ್ರಾಬ್ಲಮ್, ಯು ಕ್ಯಾನ್ ಈಟ್ ಎನಿ ಫ್ರೂಟ್ ಫ್ರಮ್ ಎನಿ ಟ್ರೀ ಎಕ್ಸೆಪ್ಟ್ ದಿಸ್ ಒನ್ ಟ್ರೀ. ಆದರೆ ಈ ಒಂದು ಮರದ ಹಣ್ಣು ಮಾತ್ರ ತಿನ್ನಬಾರ್ದು, ಆಯಿತಾ? ತಿಂದರೆ ಸಾಯ್ತೀರಿ. ದೇವ್ರು ಹೇಳಿದರು. ಆದರೆ ಪಿಶಾಚಿ ಬಂದ, ಮಾತಾಡ್ದ. ಆ ಮಾತಾಡ್ತಾ ಆ ಮಾತಿಗೆ ಇವರು ಕನೆಕ್ಟ್ ಆದರು. ಆ ಪವರ್ಗೆ, ಆ ನೆಗೆಟಿವ್ ಪವರ್ಗೆ ಇವರು ಮೈಂಡ್ ಕನೆಕ್ಟ್ ಆಯಿತು. ನೆಗೆಟಿವ್ ಪವರ್ಗೆ ಮೈಂಡ್ ಕನೆಕ್ಟ್ ಆದಮೇಲೆ ನೆಗೆಟಿವ್ ಬಿಹೇವಿಯರೇ ಬರುತ್ತೆ. ವಿ ಡಿಸೊಬೇ ಗಾಡ್. ಅವರೇನು ಮಾಡಿದರು? ದೇವರ ವಾಕ್ಯದ ವಿಷಯದಲ್ಲಿ, ದೇವರ ಇನ್ಸ್ಟ್ರಕ್ಷನ್ಸ್ ವಿಷಯದಲ್ಲಿ ಅಜಾಗರೂಕರಾದರು. ಅದರ ಪರಿಣಾಮವಾಗಿ ಹಣ್ಣು ಕಿತ್ತರು, ತಿಂದರು. ಏನು ಶುರುವಾಯಿತು ಅವರಲ್ಲಿ? ಭಯ ಶುರುವಾಯಿತು, ನಾಚಿಕೆ ಶುರುವಾಯಿತು. ಮೋಸ್ಟ್ ವರ್ಸ್ಟ್ ಥಿಂಗ್ ಯಾವುದು ಗೊತ್ತಾ? ದೇವರ ವಾಕ್ಯವನ್ನು ಕಡೆಗಣಿಸಿದ್ದರಿಂದ ಅವರಿಗಾದ ಆಂತರಿಕ ಗಾಯದಿಂದ ಆದಂಥ ಒಂದು ದೊಡ್ಡ ದುಷ್ಪರಿಣಾಮ ಅಂದರೆ ದೇ ಬಿಕೇಮ್ ಸೆಲ್ಫ್ ರೈಚಸ್. ಟುಡೇ ವಿ ಕ್ಯಾನ್ ಸಿ ದೇರ್ ಆರ್ ಮೆನಿ ಕ್ರಿಶ್ಚಿಯನ್ಸ್, ದೇ ಆರ್ ಸೆಲ್ಫ್ ರೈಚಸ್. ದೇ ಡೋಂಟ್ ನೀಡ್ ಜೀಸಸ್. ಜೀಸಸ್ ಬೇಕು ಸಂಡೇ ಓನ್ಲಿ ಫಾರ್ ಸರ್ವಿಸ್, ದೇ ನೀಡ್ ಜೀಸಸ್. ಫಾರ್ ದೇರ್ ಡೈಲಿ ಲೈಫ್, ಫಾರ್ ದೇರ್ ಲೈಫ್, ನೋ ನೀಡ್ ಆಫ್ ಜೀಸಸ್. I am sufficient. Whatever I am doing is sufficient. ಅದಕ್ಕೆ ಪೌಲ್ ಹೇಳ್ತಾರೆ, ಜೀಸಸ್ ಕ್ರೈಸ್ಟ್ ಈಸ್ ಅವರ್ ಸಫಿಷಿಯನ್ಸಿ. ಅವರು ತಕ್ಷಣ ನಗ್ನರಾಗಿದ್ದು ಗೊತ್ತಾಯ್ತು ಅವರಿಗೆ. ದೇವ್ರ ಹತ್ರ ಓಡಿಲ್ಲ, ದೇವರೇ ನಾವು ನಗ್ನರಾಗ್ಬಿಟ್ಟಿದ್ದೀವಿ, ನಮ್ಮ ಮೇಲೆ ಕರುಣೆ ತೋರಿ, ಪ್ಲೀಸ್ ಹೆಲ್ಪ್. ನೋ, ಅವರೇ ಒಂದು ಅಂಜೂರದ ಎಲೆ ಕಿತ್ಕೊಂಡ್ರು, ಸೂಜಿ ನೂಲೆಲ್ಲ ಕಂಡು ಹಿಡಿದ್ರು, ಹೊಲಿದ್ರು, ಸುತ್ತಕೊಂಡ್ರು. ಸಿ, ಆಂತರಿಕ ಗಾಯದ ಒಂದು ಮಾರಕವಾದ ಲಕ್ಷಣ ಸೆಲ್ಫ್ ರೈಚಸ್ನೆಸ್, ಸ್ವನೀತೀಕರಣ. ವಿ ಆರ್ ಓಕೆ, ನಮ್ಮನ್ನು ನಾವೇ ನೋಡ್ಕೊಳ್ತೀವಿ. ವಿ ಡೋಂಟ್ ನೀಡ್ ಗಾಡ್. ವಿ ಕ್ಯಾನ್ ಕವರ್ ಅವರ್ ನೇಕೆಡ್ನೆಸ್. ನಮ್ಮ ನಗ್ನತೆಯನ್ನು ನಾವು ಮುಚ್ಕೊಳ್ತೀವಿ. ನಮ್ಮ ಪಾಪ
ನಾವು ಪರಿಹಾರ ಮಾಡ್ಕೊಳ್ತೀವಿ. ವಿ ಹ್ಯಾವ್ ಹಂಡ್ರೆಡ್ಸ್ ಆಫ್ ವೇಸ್. ನಮಗೆ 100 ದಾರಿ ಇದೆ ನಮ್ಮ ಪಾಪಕ್ಕೆ ಪರಿಹಾರ ಪಡ್ಕೊಳ್ಳಿಕ್ಕೆ. ಬೈಬಲ್ ಹೇಳುತ್ತೆ ಪಾಪ ಪರಿಹಾರಕ್ಕೆ ಒಂದೇ ದಾರಿ, ಅದು ಯೇಸು ಮಾತ್ರನೇ, ಅವರ ರಕ್ತದಿಂದ ಮಾತ್ರನೇ, ಬೇರೆ ದಾರಿ ಇಲ್ಲ. ಆದರೆ ಆಂತರಿಕವಾದ ಗಾಯ ನಮ್ಮೊಳಗಡೆ ಆದಾಗ, ಈ ಗಾಯ ಹೇಗಾಗುತ್ತೆ ಗೊತ್ತಾ? ವೆನ್ ಯು ಇಗ್ನೋರ್ ಗಾಡ್, ವೆನ್ ಯು ಇಗ್ನೋರ್ ಗಾಡ್ಸ್ ಇನ್ಸ್ಟ್ರಕ್ಷನ್ಸ್, ದೇವರ ಆಜ್ಞೆಗಳು, ದೇವರ ಮಾತುಗಳನ್ನು ನಾವು ಕಡೆಗಣಿಸಿ ಬದುಕಿದಾಗ ನೀವೇನಾಗ್ತೀರಿ ಗೊತ್ತಾ? ಯು ವಿಲ್ ಬಿಕಮ್ ಎ ಲಿಟಿಲ್ ಗಾಡ್. ದಟ್ ಮೀನ್ಸ್ ಡೆವಿಲ್ಗಳಾಗ್ತೀವಿ. ನಮಗೆ ದೇವರ ಅಗತ್ಯ ಬರೋದಿಲ್ಲ. ಐ ನೋ ಎವ್ರಿಥಿಂಗ್, ನನಗೆಲ್ಲ ಗೊತ್ತು, ನೀನೇನು ಹೇಳೋದು ಬೇಕಾಗಿಲ್ಲ. ದಟ್ ಈಸ್ ಅ ಸಿಂಪ್ಟಮ್ ಆಫ್ ಇನ್ನರ್ ವೂಂಡ್. ಆಂತರಿಕ ಗಾಯದ ಒಂದು ಸಿಂಪ್ಟಮ್. ನನಗೆಲ್ಲ ಗೊತ್ತು, ಐ ಆಮ್ ಸಫಿಷಿಯಂಟ್, ಐ ನೋ, ನನಗೆ ಹೆಚ್ಚೇನು ಹೇಳೋ ಅಗತ್ಯ ಇಲ್ಲ, ನನಗೆಲ್ಲ ಗೊತ್ತು. ನೀವೇನು ನನಗೆ ಹೇಳೋದು? ನೀವು ಯಾಕೆ ನನಗೆ ಹೇಳಬೇಕು? ನಮಗೆ ಫ್ರೀಡಮ್ ಇಲ್ವಾ? ಐ ಕ್ಯಾನ್ ಮ್ಯಾನೇಜ್ ಬೈ ಮೈ ಸೆಲ್ಫ್. ವಿ ಡೋಂಟ್ ವಾಂಟ್ ಟು ಡಿಪೆಂಡ್ ಆನ್ ಎನಿಬಡಿ. ನಾವು ಯಾರನ್ನೂ ಡಿಪೆಂಡ್ ಆಗೋದಿಲ್ಲ. ಸ್ವಾಭಿಮಾನಿಗಳು. ನಮ್ಮಲ್ಲಿ ಹೈ ಸೆಲ್ಫ್ ಎಸ್ಟೀಮ್ ಬರುತ್ತೆ. ಸ್ವಾಭಿಮಾನ, ಸ್ವ ಅಭಿಮಾನ, ಸ್ವ ಅಭಿಮಾನ, ಆ ಸೆಲ್ಫ್ ಅನ್ನೋದು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಸೆಲ್ಫ್ ಸೆಂಟರ್ಡ್ನೆಸ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಇದೆಲ್ಲ ಏನು ಗೊತ್ತಾ? ಇದೆಲ್ಲ ಆಂತರಿಕ ಗಾಯಗಳು, ನಮ್ಮ ಸೋಲಲಾಗುವಂಥ ಗಾಯಗಳು, ನಮ್ಮ ಮನಸ್ಸಿನಲ್ಲಿ ಆಗ್ತಕ್ಕಂಥ ಗಾಯಗಳು. ಅದಕ್ಕೇನೆ ಹಿಬ್ರಿಯ 12:15 ಅಲ್ಲಿ ಹೇಳ್ತಾರೆ, ನಿಮ್ಮಲ್ಲಿ ಯಾರೂ ಕೂಡ ದೇವರ ಅನುಗ್ರಹವನ್ನು ಕಳೆದುಕೊಳ್ಳದಂತೆ ಜಾಗರೂಕರಾಗಿರಿ. ಯಾವ ವಿಷದ ಬೇರು, ಆ ವಾಕ್ಯ ಓದಿ ನೋಡೋಣ. ನಿಮ್ಮಲ್ಲಿ ಯಾರು ದೇವರ ಅನುಗ್ರಹವನ್ನು ಕಳೆದುಕೊಳ್ಳದಂತೆ ಎಚ್ಚರಿಕೆಯಾಗಿರಿ. ಎಚ್ಚರಿಕೆ ಆಗಿರಿ. ಹಾಗಾದರೆ ನಿಮ್ಮ ಒಳಗಡೆ ದೇವರ ಅನುಗ್ರಹ ಇದೆ. ಓಕೆ, ಯು ಹ್ಯಾವ್ ದ ಹೋಲಿ ಸ್ಪಿರಿಟ್ ಇನ್ ಯು. ದಟ್ ಈಸ್ ದ ಗ್ರೇಸ್ ಆಫ್ ಗಾಡ್. ದೇವರ ಕೃಪೆಯಾಗಿ ದೇವರು ಏನು ಕೊಟ್ಟಿದ್ದಾರೆ? ಪವಿತ್ರಾತ್ಮನ ಕೊಟ್ಟಿದ್ದಾರೆ. ಆದಾಮನಿಗೆ ಏದೇನ್ ತೋಟದಲ್ಲಿ ದೇವರು ಆತನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿ ಆ ಪವಿತ್ರಾತ್ಮನನ್ನು ಕೃಪೆಯಾಗಿ ಆತನಿಗೆ ಕೊಟ್ಟಿದ್ದರು. ಬಟ್ ಹಿ ಇಗ್ನೋರ್ಡ್ ಗಾಡ್. ಹಿ ಇಗ್ನೋರ್ಡ್ ಗಾಡ್ಸ್ ಇನ್ಸ್ಟ್ರಕ್ಷನ್. ದೇವರ ಮಾತುಗಳನ್ನು, ದೇವರನ್ನು ಅವನು ಕಡೆಗಣಿಸಿದ. ಅದರ ಪರಿಣಾಮವಾಗಿ ಅವನೊಳಗಡೆ ಗಾಯ ಆಗಿ ಹಿ ಬಿಕೇಮ್ ಸೆಲ್ಫ್ ರೈಚಸ್. ಇಲ್ಲಿ ವಾಕ್ಯ ಹೇಳುತ್ತೆ, ನಿಮ್ಮಲ್ಲಿ ಯಾರು ಕೂಡ ದೇವರ ಅನುಗ್ರಹವನ್ನು ಈ ರೀತಿಯಲ್ಲಿ ಆದಾಮನು ಕಳೆದುಕೊಂಡ ಹಾಗೆ. ಕೆಳಗಡೆ ಎಕ್ಸಾಂಪಲ್ ಕೊಡ್ತಾರಲ್ವಾ, ಯಾವ ವಿಷಯದ ಬರ್ತ್ ರೇಟ್ ಯಾರಿಗಿತ್ತು? ಯಾಕೋಬನಿಗೆ, ಈಸಾವನಿಗೆ ಅಲ್ವಾ? ಸೊ ಈಸಾವನಿಗೆ ಆ ಒಂದು ಬರ್ತ್ ರೈಟ್ ಇತ್ತು. ಜ್ಯೇಷ್ಠತನದ ಒಂದು ರೈಟ್, ಹಕ್ಕು ಅವನಿಗಿತ್ತು. ಅವನೇನು ಮಾಡ್ದ? ಅದನ್ನು ಚೀಪ್ ಆಗಿ ಕಂಡ, ಅದನ್ನು ಕಳ್ಕೊಂಡ. ಯಾವುದಕ್ಕೋಸ್ಕರ? ಊಟಕ್ಕೋಸ್ಕರ, ರುಚಿಗೋಸ್ಕರ, ತಿನ್ನೋ ಐಟಮ್ಗೋಸ್ಕರ. ಏದೇನು ತೋಟದಲ್ಲಿ ಅವರು ಆ ಕೃಪೆ ಕಳ್ಕೊಂಡ್ರು. ಯಾವುದಕ್ಕೋಸ್ಕರ? ಹಣ್ಣಿಗೋಸ್ಕರ, ರುಚಿಗೋಸ್ಕರ, ತಿನ್ನೋ ಐಟಮ್ಗೋಸ್ಕರ. ನಿಮ್ಮಲ್ಲಿ ಯಾರೂ ಕೂಡ ದೇವರ ಅನುಗ್ರಹವನ್ನು ಕಳೆದುಕೊಳ್ಳದಂತೆ ಜಾಗರೂಕರಾಗಿರಿ. ಯಾವ ವಿಷದ ಬೇರು ನಿಮ್ಮಲ್ಲಿ ತಲೆದೋರಿ, ಯಾವ ವಿಷದ ಬೇರು ನಿಮ್ಮ ಒಳಗೆ ಬಂದು ತಲೆದೋರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯನ್ನು ಕೆಡಿಸದಂತೆ ನೋಡಿಕೊಳ್ಳಿರಿ. ಸಭೆ ಆಗಿರ್ಬೋದು, ನಿನ್ನ ಜೀವನ ಆಗಿರ್ಬೋದು, ನಿನ್ನ ಕುಟುಂಬ ಆಗಿರ್ಬೋದು, ಕೆಡಿಸದಂತೆ ನೋಡಿಕೊಳ್ಳಿ. ಯಾವ ಥರದ ಬಿಟರ್ನೆಸ್ ಕೂಡ ನಮ್ಮ ಒಳಗಡೆ ಬಂದು ನಮ್ಮನ್ನು ಹಾಳು ಮಾಡದ ಹಾಗೆ, ನಮ್ಮ ಕುಟುಂಬ ಜೀವನವನ್ನು ಹಾಳು ಮಾಡದ ಹಾಗೆ, ನಮ್ಮ ಸಂಬಂಧಗಳನ್ನು ಹಾಳು ಮಾಡದ ಹಾಗೆ ನೋಡಿಕೊಳ್ಳಿ ಅಂದರೆ ಯು ಮಸ್ಟ್ ಟೇಕ್ ಕೇರ್. Be careful. But if you are ignorant, ನೀನು ದೇವರ ಇನ್ಸ್ಟ್ರಕ್ಷನ್ ವಿಷಯದಲ್ಲಿ, ದೇವರ ವಿಷಯದಲ್ಲಿ ಇಗ್ನೋರೆಂಟ್ ಆಗಿ ಬದುಕೋದಾದರೆ ಖಂಡಿತವಾಗಲೂ ಅದರ ಒಂದು ದುಷ್ಪರಿಣಾಮ
ಯು ವಿಲ್ ಬಿಕಮ್ ಸೆಲ್ಫ್ ರೈಚಸ್. ನೀನು ನಿನ್ನನ್ನೇ ನೀನು ನೀತಿವಂತನಾಗಿಸ್ಕೊಳ್ಳಿಕ್ಕೆ ಹೋಗ್ತೀಯಾ. ಈವನ್ ಇಫ್ ಗಾಡ್ ಕಮ್ಸ್ ಬಿಫೋರ್ ಆ್ಯಂಡ್ ಸ್ಟ್ಯಾಂಡ್ ಬಿಫೋರ್ ಯು, ದೇವರು ನಿನ್ನ ಮುಂದೆ ಬಂದು ಅಲ್ಲೇ ನಿನ್ನ ಮುಂದೆ ನಿಂತ್ಕೊಂಡ್ರು, ಯು ಕೆನಾಟ್ ರೆಕಗ್ನೈಸ್ ಹಿಮ್, ನಿನಗೆ ಗುರುತಿಸ್ಲಿಕ್ಕೆ ಆಗೋದಿಲ್ಲ. ದಟ್ ಈಸ್ ವಾಟ್ ಹ್ಯಾಪನ್ ಟು ದ ಪೀಪಲ್ ಆಫ್ ಇಸ್ರಾಯಲ್. ಗಾಡ್ ಬಿಕೇಮ್ ಫ್ಲೆಶ್, ದೇವರು ಮನುಷ್ಯನಾದರು, ಅವರು ಮುಂದೆ ಬಂದು ನಿಂತ್ಕೊಂಡ್ರು, ಗುರುತಿಸ್ಲಿಕ್ಕಾಗಿಲ್ಲ. ಯು ಕ್ರಿಶ್ಚಿಯನ್ಸ್, ಯು ಸೇ, ನೀವು ಹೇಳ್ತೀರಿ ಆ್ಯಂಡ್ ಯು ಬಿಲೀವ್ ದ್ಯಾಟ್ ಯುವರ್ ಬಾಡಿ ಇಸ್ ದ ಟೆಂಪಲ್ ಆಫ್ ಗಾಡ್ ಆ್ಯಂಡ್ ದ ಸ್ಪಿರಿಟ್ ಆಫ್ ಗಾಡ್ ಡ್ವೆಲ್ಸ್ ಇನ್ ಯು. ಕ್ರೈಸ್ತ ವಿಶ್ವಾಸಿಗಳೇ, ನೀವು ಹೇಳ್ತೀರಿ, ನೀವು ನಂಬ್ತೀರಿ, ನಿಮ್ಮ ದೇಹ ದೇವರ ಆಲಯ, ಪವಿತ್ರಾತ್ಮ ನಿಮ್ಮಲ್ಲಿ ಜೀವಿಸ್ತಾ ಇದ್ದಾರೆ ಎಂದು. ಕ್ವೆಶ್ಚನ್, ಆರ್ ಯು ಏಬಲ್ ಟು ಅಕ್ನಾಲೆಡ್ಜ್, ರೆಕಗ್ನೈಸ್ ದ ಪ್ರೆಸೆನ್ಸ್ ಆಫ್ ಗಾಡ್ ಇನ್ ಯು? ನಿನ್ನ ಒಳಗಡೆ ದೇವರ ಸಾನ್ನಿಧ್ಯ ಇದೆ ಎಂದು ಹೇಳುವ ನಿನಗೆ, ಕುಡ್ ಯು ಏಬಲ್ ಟು ಅಕ್ನಾಲೆಡ್ಜ್, ಅದನ್ನು ಗುರುತಿಸ್ಲಿಕ್ಕೆ ಆಗ್ತಾ ಇದೆಯಾ? ಬಾಯಲ್ಲಿ ಹೇಳೋದಲ್ಲ, ಹೇಳೋದು ನಾವೆಲ್ಲರೂ ಹೇಳ್ತೀವಿ, ಗುರುತಿಸ್ಲಿಕ್ಕೆ, ಆ ಕನ್ವಿಕ್ಷನ್ ನಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಇಲ್ಲ. ಹೇಳ್ತೀವಿ ನಾವು, ನನ್ನ ದೇಹ ದೇವರಾಲಯ, ದೇವರ ಆತ್ಮ ನನ್ನಲ್ಲಿದ್ದಾರೆ. ಯಾಕೆ ಆಗ್ತಾ ಇಲ್ಲ ಗೊತ್ತಾ? ಇದೇ ಕಾರಣ. ವಿ ಆರ್ ಇಗ್ನೋರಿಂಗ್ ಗಾಡ್, ವಿ ಆರ್ ಇಗ್ನೋರಿಂಗ್ ಗಾಡ್ಸ್ ಇನ್ಸ್ಟ್ರಕ್ಷನ್. ದೇವರ ಆಜ್ಞೆಗಳು, ದೇವರ ಮಾತುಗಳ ವಿಷಯದಲ್ಲಿ ನಾವು ಅಜಾಗರೂಕರಾಗಿ ಬದುಕುವಾಗ ಖಂಡಿತವಾಗಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ಡೇಂಜರ್ ನಮ್ಮಲ್ಲಿ ಉಂಟಾಗುತ್ತದೆ. ದ ಮೋಸ್ಟ್ ವರ್ಸ್ಟ್ ಡೇಂಜರ್ ಈಸ್ ಸೆಲ್ಫ್ ರೈಚಸ್ನೆಸ್. ಇಟ್ ಈಸ್ ವರ್ಸ್ ದ್ಯಾನ್ ಎನಿ ಸಿನ್. ಎಲ್ಲ ಥರದ ಮಾರಕವಾದ ಕೆಟ್ಟ ಹೊಲಸು ಪಾಪಕ್ಕಿಂತಲೂ ವರ್ಸ್ಟಲ್ಲಿ ವರ್ಸ್ಟ್ ಆದ ಒಂದು ಯಾವುದು ಕೇಳಿದರೆ ಸೆಲ್ಫ್ ರೈಚಸ್ನೆಸ್, ಸ್ವನೀತೀಕರಿಸೋದು. ನಾನು ಸರಿದ್ದೀನಿ, ನನಗೆ ಗೊತ್ತು, ನಾನು ದೇವ್ರ ಮುಂದೆ ಹೇಗೆ ಸರಿಯಾಗಬೇಕು ಅಂತ ನನಗೆ ಗೊತ್ತು, ನಾನು ದೇವ್ರನ್ನ ಮೆಚ್ಚೋದು ಹೇಗೆ ಅಂತ ನನಗೆ ಗೊತ್ತು ಅಂತ ಹೇಳ್ಬಿಟ್ಟು ನಮ್ಮದೇ ಆದ ಧಾರ್ಮಿಕವಾದ ರೀತಿಯಲ್ಲಿ, ಪ್ರಾಪಂಚಿಕವಾದ ರೀತಿಯಲ್ಲಿ, ಧಾರ್ಮಿಕವಾದ ಪ್ರಾಪಂಚಿಕವಾದ ರೀತಿಯಲ್ಲಿ ದೇವ್ರನ್ನ ಮೆಚ್ಚಿಸ್ಲಿಕ್ಕಿರುವ ಮನುಷ್ಯನ ಪ್ರಯತ್ನ ಅಲ್ಲಿ ಯಾವತ್ತೂ ಕೂಡ ನೀನು ದೇವ್ರನ್ನ ಮೆಚ್ಚಲಿಕ್ಕಾಗಲ್ಲ. ಅದೊಂದು ರೀತಿ ಆಂತರಿಕ ಗಾಯ. ಅದು ಎಲ್ಲಿಂದ ಬರುತ್ತೆ ಅಂದರೆ ಇದರಿಂದ, ಇಗ್ನೋರಿಂಗ್ ಗಾಡ್, ಇಗ್ನೋರಿಂಗ್ ಗಾಡ್ಸ್ ವರ್ಡ್. ನಾವು ಕ್ರೈಸ್ತ ವಿಶ್ವಾಸಿಗಳಾದ ಮೇಲೂ ಬಾರ್ನ್ ಅಗೇನ್ ಅಂತ ಹೇಳ್ತೀವಿ, ಕ್ಲೈಮ್ ಮಾಡ್ತೀವಿ, ನಾವು ಹೊಸದಾಗಿ ಹುಟ್ಟಿದ ಕ್ರೈಸ್ತರು ಅಂತೆಲ್ಲ. ಒಳ್ಳೆಯದೇ, ಹೊಸದಾಗಿ ಹುಟ್ಟಿದ ಮೇಲೂ ಇಫ್ ಯು ಇಗ್ನೋರ್ ದ ವರ್ಡ್ ಆಫ್ ಗಾಡ್, ಗಾಡ್ಸ್ ಇನ್ಸ್ಟ್ರಕ್ಷನ್, ಹೊಸದಾಗಿ ಹುಟ್ಟಿದ ಕ್ರೈಸ್ತ ವಿಶ್ವಾಸಿಗಳಾದ ನಮಗೆ, ಕೇಳಿಸ್ಕೊಳ್ಳಿ, ಹೊಸದಾಗಿ ಹುಟ್ಟಿದ ಕ್ರೈಸ್ತ ವಿಶ್ವಾಸಿಗಳಾದ ನಮಗೆ ಗಾಡ್ಸ್ ಇನ್ಸ್ಟ್ರಕ್ಷನ್ ಯಾವುದು ಕೇಳಿದರೆ ಎಲ್ಲ ಪತ್ರಿಕೆಗಳು. ಹೊಸ ಒಡಂಬಡಿಕೆ ಕ್ರೈಸ್ತ ವಿಶ್ವಾಸಿಗಳಿಗೆ ದೇವರ ಆಜ್ಞೆ ಇಲ್ಲ ಅಂತ ನಾವು ಹೇಳ್ತೀವಿ. ಎಸ್, ಹಳೆಯ ಒಡಂಬಡಿಕೆ ಯಹೂದ್ಯ ಜನರಿಗಿದ್ದಂಥ 10 ಆಜ್ಞೆಗಳು ಇಲ್ಲದೆ ಇರಬಹುದು ಅಂತಲೇ ಇಟ್ಕೊಳ್ಳಿ. ಹಾಗಾದರೆ ಹೊಸ ಒಡಂಬಡಿಕೆ ಕ್ರೈಸ್ತ ವಿಶ್ವಾಸಿಗಳಾದ ನಮಗೆ ದೇವರು ಕೊಟ್ಟ ಆಜ್ಞೆಗಳು ಯಾವುದು ಕೇಳಿದರೆ ಎಲ್ಲ ಪತ್ರಿಕೆಗಳೆಲ್ಲ ಏನೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೋ, ಆಜ್ಞೆಗಳು ಕೊಟ್ಟಿದ್ದಾರೋ ಅದೇ ದೇವರ ಆಜ್ಞೆಗಳು. ದೇವರು ಏನೆಲ್ಲ ಆಜ್ಞಾಪಿಸಿ ಹೇಳಿದ್ದಾರೋ ಅದೇ ದೇವರ ಆಜ್ಞೆ. ಆ ವಿಷಯದಲ್ಲಿ ನಾವು ಅಜಾಗರೂಕರಾಗಿದ್ದರೆ, ಈಗ ಒಂದು ಆಜ್ಞೆ ನಾವು ಕೇಳಿಸ್ಕೊಂಡ್ವಿ, ನಿಮ್ಮ ಒಳಗಡೆ ಇರ್ತಕ್ಕಂಥ ದೇವರ ಕೃಪೆಯ ನಷ್ಟಪಟ್ಟು ಹೋಗದ ಹಾಗೆ ನೀವು ಎಚ್ಚರಿಕೆ ವಹಿಸಬೇಕು. ಇನ್ಸ್ಟ್ರಕ್ಷನ್. ಯಾವ ವಿಷದ ಬೇರು, ಯಾವ ಥರ ಪಾಯ್ಸನ್, ಯಾವ ಥರ ಬಿಟರ್ನೆಸ್ ನಿನ್ನ ಒಳಗಡೆ ಬಾರದ ಹಾಗೆ ನೀನು ಎಚ್ಚರಿಕೆ ವಹಿಸಬೇಕು. ಗಾಡ್ಸ್ ಇನ್ಸ್ಟ್ರಕ್ಷನ್. ನಿಮ್ಮ ಪ್ರೀತಿ ನಿಷ್ಕಪಟವಾಗಿರಲಿ. ಗಾಡ್ಸ್ ಇನ್ಸ್ಟ್ರಕ್ಷನ್. ಒಬ್ಬನ ಮೇಲೆ ತಪ್ಪು ಹೊರಿಸಲು ಕಾರಣ ಇದ್ದರೂ ಕ್ಷಮಿಸಿ ಬಿಡು. ಗಾಡ್ಸ್ ಇನ್ಸ್ಟ್ರಕ್ಷನ್, ಗಾಡ್ಸ್ ಕಮ್ಯಾಂಡ್ಮೆಂಟ್. ಹೊಸ ಒಡಂಬಡಿಕೆಯಲ್ಲಿರ್ತಕ್ಕಂಥದ್ದು ಇದೆಲ್ಲ. ಆ ಥರದ್ದು ಇನ್ನೆಷ್ಟು. ನೀವು ಯೇಸು ಕ್ರಿಸ್ತರೊಂದಿಗೆ ಒಂದಾಗಿರುವುದರಿಂದ ನೀವು ಅವರನ್ನೇ ಆಶ್ರಯಿಸಿಕೊಂಡು ಬಾಳಿರಿ. ಗಾಡ್ಸ್ ಕಮ್ಯಾಂಡ್ಮೆಂಟ್. ನೀವು ಯೇಸು ಕ್ರಿಸ್ತರೊಂದಿಗೆ ಪುನರುತ್ಥಾನ ಹೊಂದಿರುವುದರಿಂದ ನಿಮ್ಮ ಗಮನ, ಮೈಂಡ್ ಸ್ವರ್ಗೀಯ ವಿಷಯಗಳ ಕಡೆ ಇರಲಿ. ಪವಿತ್ರ ಆತ್ಮ ಅವರನ್ನು ನಿಶ್ಚೇತನಗೊಳಿಸಬೇಡಿ. ಪವಿತ್ರ ಆತ್ಮ ಅವರನ್ನು ನೋಯಿಸಬೇಡಿ. ಇದೆಲ್ಲ ಆಜ್ಞೆ ಅಲ್ವಾ?
ಎಡೆಬಿಡದೆ ಪ್ರಾರ್ಥಿಸಿರಿ, ಪ್ರಾರ್ಥಿಸುವಾಗಲೆಲ್ಲ ಉಪಕಾರ ಸ್ಮರಣೆ ಮಾಡಿರಿ, ದೇವರು ಕೊಡುವ ಶಸ್ತ್ರಾಸ್ತ್ರಗಳನ್ನು ಧರಿಸಿಕೊಳ್ಳಿರಿ, ಸತತ ವಿಶ್ವಾಸ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ, ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥಿಸಿರಿ, ನಿನ್ನ ಶತ್ರು ಹಸಿದಿದ್ದರೆ ಉಣಲು ಬಡಿಸು. ಇದೆಲ್ಲ ಏನಿದು? ಹೊಸ ಒಡಂಬಡಿಕೆಯ ಕ್ರೈಸ್ತ ವಿಶ್ವಾಸಿಗಳಿಗೆ, ಕ್ರೈಸ್ತ ಸಭೆಗೆ ದೇವರು ಪವಿತ್ರಾತ್ಮನ ಮುಖಾಂತರ ಕೊಟ್ಟಂತಹ ಹೊಸ ಒಡಂಬಡಿಕೆಯ ಆಜ್ಞೆಗಳು, ಇನ್ಸ್ಟ್ರಕ್ಷನ್ಸ್. ನಾವು ಅದನ್ನು ಕಡೆಗಣಿಸಿ ಬದುಕುವಾಗ ನಾವು ಸೆಲ್ಫ್ ರೈಚಸ್ ಆಗ್ತೀವಿ. ನಮಗಿದು ಯಾವುದು ಬೇಡ, ನಮಗೆ ಪತ್ರಿಕೆ ಅದು ಇದು ಬೇಡ, ನಾವು ಚರ್ಚಿಗೆ ಹೋಗ್ತಾ ಇದ್ದೀವಿ, ನಾವು ಏನೇನೋ ಮಾಡ್ತಾ ಇದ್ದೀವಿ, ನಾವು ಮಾಡೋದೇ ಸಾಕು, ಅದರಲ್ಲೇ ನಾವು ಸ್ವರ್ಗಕ್ಕೆ ಹೋಗ್ತೀವಿ. ವಂಚನೆ, ಡಿಸೆಪ್ಷನ್. ಈ ಇಗ್ನೋರೆನ್ಸಿಂದ ಆಗುವಂಥ ಒಂದು ಗಾಯ ಏನು ಗೊತ್ತಾ? ಆಂತರಿಕ ಗಾಯ, ಡಿಸೆಪ್ಷನ್. ವಿಲ್ ಬಿ ಡಿಸೀವ್ಡ್. ನಾವು ವಂಚನೆಗೊಳಗಾಗ್ತೀವಿ. ಇದೆಲ್ಲ ಆಗೋದೆಲ್ಲಿ? ನಮ್ಮ ಮೈಂಡಲ್ಲಿ. ಸೊ ಅವ್ರ ಮೈಂಡ್ ಈಸ್ ವೆರಿ ಇಂಪಾರ್ಟೆಂಟ್. ನಮಗೆ ಮನಸ್ಸು ಅಂತಕ್ಕಂಥದ್ದು ತುಂಬ ಮುಖ್ಯ. ನೀವು ಒಬ್ರಿಗೆ ಒಳ್ಳೇದು ಮಾಡಬೇಕಂದ್ರೂ ಈ ಮೈಂಡ್ ಮುಖಾಂತರನೇ ಯೋಚನೆ ಮಾಡಬೇಕು. ಒಬ್ರನ್ನ ಹಾಳು ಮಾಡಬೇಕಂದ್ರೂ ಮೈಂಡಲ್ಲೇ ಥಿಂಕ್ ಮಾಡಿ ಹಾಳು ಮಾಡೋಕ್ಕಾಗೋದು. ನೀವು ದೇವ್ರನ್ನ ಪ್ರೀತಿಸಬೇಕು ಅಂದರೂ ಈ ಮೈಂಡಲ್ಲಿ ಥಿಂಕ್ ಮಾಡಿನೇ ಪ್ರೀತಿ ಮಾಡಬೇಕು. ಈ ಮೈಂಡ್ ಇಲ್ಲ ಅಂದರೆ ಯು ಕಾಂಟ್ ಲವ್ ಗಾಡ್. ಅದು ರಿಪೆಂಟೆನ್ಸ್ ಇರ್ಬೋದು, ಫೇತ್ ಇರ್ಬೋದು, ಏನೇ ಇರ್ಬೋದು, ವಾಟ್ ಎವರ್ ಇಟ್ ಈಸ್, ಈ ಮೈಂಡ್ ಥ್ರೂನೇ ಎಲ್ಲ ಆಗಬೇಕು. ಪ್ರೀತಿಸೋದಾದರೂ ದ್ವೇಷ ಮಾಡೋದಾದರೂ ಈ ಮೈಂಡ್ ಥ್ರೂನೇ ಆಗಬೇಕು. ದೇವರನ್ನ ಆರಾಧನೆ ಮಾಡೋದಾದರೂ, ದೇವರಿಲ್ಲ ಅಂತ ಅಲ್ಲಗಳೆಯೋದಾದರೂ ಈ ಮೈಂಡ್ ಜಡ್ಜ್ ಮಾಡಬೇಕು. ಇಲ್ಲಿ ಆಗಬೇಕು ಎಲ್ಲ ಕೆಲಸ. ಇದೇ ಸಿಕ್ಕಾಗ್ಬಿಟ್ರೆ, ಕೆಲವು ಟೈಮ್ ಹೇಳ್ತಾರಲ್ಲ, ನಮ್ಮ ಮನೆಗೆ ಆಧಾರವಾಗಿದ್ದ ಇವನೇ ಸತ್ತೋಗ್ಬಿಟ್ಟ, ಇವನೇ ಹೀಗಾಗೋಗ್ಬಿಟ್ಟ, ಇನ್ನು ನಮಗೆ ಯಾರಿದ್ದಾರೆ? ಆ ಥರ ನಮಗೆ ಆಧಾರ ನಮ್ಮ ಮೈಂಡ್. ಇಲ್ಲ, ನಮಗೆ ದೇವರೇ ಆಧಾರ. ದೇವರು ನಿನ್ನೊಳಗಡೆ ಇದ್ದಾರೆ. ಮುಂದಿನ ಮಹಿಮೆಯ ನಿರೀಕ್ಷೆಗೆ ಆಧಾರವಾಗಿರುವ ಕ್ರಿಸ್ತನು ನಿನ್ನೊಳಗಡೆ ಇದ್ದಾನೆ. ಬಟ್ ಇಫ್ ಯು ಹ್ಯಾವ್ ಎ ಕರಪ್ಟೆಡ್ ಮೈಂಡ್, ಯುವರ್ ಮೈಂಡ್ ಈಸ್ ನಾಟ್ ಫಂಕ್ಷನಿಂಗ್ ಪರ್ಫೆಕ್ಟ್ಲಿ ಇನ್ ಲೈನ್ ವಿತ್ ಗಾಡ್ಸ್ ಇನ್ಸ್ಟ್ರಕ್ಷನ್. ದೇವರ ಪ್ರಕಾರ ನಿನ್ನ ಮೈಂಡ್ ಸರಿಯಾಗಿಲ್ಲದೆ ಇದ್ದರೆ, ನಿನ್ನ ಮನಸ್ಸು ರೋಗಗ್ರಸ್ತವಾಗಿದ್ದರೆ, ನಿನ್ನ ಒಳಗಡೆ ಮುಂದಿನ ಮಹಿಮೆಯ ನಿರೀಕ್ಷೆಗೆ ಆಧಾರವಾಗಿದ್ದ ಕ್ರಿಸ್ತನ್ ಇದ್ದು ನಿನಗೇನು ಪ್ರಯೋಜನ? ನಿನ್ನ ಜೀವನ ಏನು ಜೀವನ ಆಗುತ್ತೆ? ಏನು ಪ್ರಯೋಜನ ಇಲ್ಲ. ಇರ್ತೀವಿ ಒಂದು ರೀತಿ ಹೆಣದ ಥರ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಮನಸ್ಸನ್ನು ಸೌಖ್ಯ ಪಡಿಸಿಕೊಳ್ತಾ ಇರಬೇಕು. ಸೌಖ್ಯ ಪಡ್ಕೋಬೇಕು. ಆ ಒಂದು ಹೆಲ್ದಿ ಸ್ಟೇಟಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಅದಕ್ಕೇನು ಬೇಕು ಕೇಳಿದರೆ, ಮೊಟ್ಟ ಮೊದಲನೇದಾಗಿ ನಮಗೆ ಬೇಕಾಗಿರೋದು ದೇವರ ವಾಕ್ಯ. ವರ್ಡ್ ಆಫ್ ಗಾಡ್ ಈಸ್ ಎವ್ರಿಥಿಂಗ್. ಜ್ಞಾನೋಕ್ತಿಗಳ ಪುಸ್ತಕ 4ನೇ ಅಧ್ಯಾಯ 20, 21, 22ನೇ ವಾಕ್ಯ ಹೇಳುತ್ತೆ. ಪ್ರೊವರ್ಬ್ಸ್ ಚಾಪ್ಟರ್ 4 ವರ್ಸ್. ಮಗನೇ ನನ್ನ ಮಾತನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು. ಅವು ನಿನ್ನ ಕಣ್ಣಿಗೆ ಮರೆಯಾಗದಿರಲಿ, ನಿನ್ನ ಹೃದಯದೊಳಗೆ ಭದ್ರವಾಗಿರಲಿ. ಕಂಡು ಹಿಡಿಯಬಲ್ಲವನಿಗೆ ಅವು ಜೀವದಾಯಕ, ಇಡೀ ದೇಹಕ್ಕೆ ಅವು ಆರೋಗ್ಯಕರ. ಓಕೆ, ನೋಡಿ, ದೇವರು ಹೇಳ್ತಾ ಇದ್ದಾರೆ, ಮಗನೇ ಮಗಳೇ, ದೇವರ ವಾಕ್ಯ ತಗೋ. ಕಂಡು ಹಿಡಿಯಬಲ್ಲವನಿಗೆ ಅದು ಜೀವದಾಯಕ, ಇಡೀ ದೇಹಕ್ಕೆ ಅಂದರೆ ನಮ್ಮ ಮನಸ್ಸು ದೇಹ ಎಲ್ಲ ಸೇರಿ ಇಡೀ ದೇಹಕ್ಕೆ ಅವು ಆರೋಗ್ಯಕರ. ಇಟ್ ಬ್ರಿಂಗ್ಸ್ ಹೀಲಿಂಗ್ ಟು ಯುವರ್ ಸೋಲ್ ಆ್ಯಂಡ್ ಬಾಡಿ. ದೇವರ ವಾಕ್ಯ. ಆದ್ದರಿಂದ ಈ ದೇವರ ವಾಕ್ಯವನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮೊಳಗಡೆ ಫೀಡ್ ಮಾಡಿಕೊಳ್ಳಿ. ಅರ್ಥ ಮಾಡಿಕೊಳ್ಳಿಕ್ಕೋಸ್ಕರ ಪ್ರಾರ್ಥಿಸಿ. ದೇವರ ವಾಕ್ಯ ಎಷ್ಟು ನಮಗೆ ಅರ್ಥ ಆಗುತ್ತೋ ಅಷ್ಟು ನಮ್ಮ ಈ ಒಂದು ಸೋಲ್ ಹೆಲ್ದಿಯಾಗಿಟ್ಕೋಬೋದು. ವಿ ನೀಡ್ ಮೋರ್ ಆಫ್ ಹಿಸ್ ವರ್ಡ್. ಅದೇ ರೀತಿಯಲ್ಲಿ ಇನ್ನೊಂದು ವಿಷಯ, ನಾವು ಧ್ಯಾನ ಮಾಡಬೇಕಾದ ವಿಷಯ ಏನು? ಬೈಬಲ್ ಹೇಳುತ್ತೆ, ಪ್ರಲಾಪಗಳ ಪುಸ್ತಕ 3ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ನಾವು ಓದಿದ್ವಿ ಅಲ್ವಾ? 20ನೇ ವಾಕ್ಯ 21. ಇಂತಿರಲು
ಇಂತಿರಲು ಅಂದರೆ ನಾವು ಮನಸ್ಸಿನಲ್ಲಿ ಅದು ಇದು ಆಲೋಚನೆ ಮಾಡಿ ಕುಗ್ಗಿ ಹೋಗ್ತೀವಿ. ಕುಗ್ಗಿ ಹೋದಾಗ, ಆಂತರಿಕವಾಗಿ ಗಾಯಗೊಂಡಿದ್ದಾಗ, ಅದು ಪಾಪದ ನಿಮಿತ್ತ ಇರ್ಬೋದು, ಅಥವಾ ದೇವರ ವಾಕ್ಯವನ್ನು ಕಡೆಗಣಿಸಿ ಬದುಕಿ ಇರ್ಬೋದು, ಅಥವಾ ನಮ್ಮ ಜೀವಿತದಲ್ಲಿ ಆದ ಆಘಾತದಿಂದ ಕಹಿ ಅನುಭವಗಳ ಮುಖಾಂತರವಾಗಿ ನಮ್ಮ ಮನಸ್ಸು ಅಂತರಂಗ ಕುಗ್ಗಿ ಹೋದ ಪರಿಸ್ಥಿತಿಯಲ್ಲಿ ನಾವಿರುವಾಗ ಇಂತಿರಲು ನಿನ್ನ ಕರುಣೆಯನ್ನು ನೆನಪಿಗೆ ತಂದುಕೊಳ್ಳುತ್ತೇನೆ. ನಿನ್ನ ಕರುಣೆ, ವೆರಿ ಇಂಪಾರ್ಟೆಂಟ್. ದೇವರ ಕರುಣೆಯನ್ನು ನೆನಪಿಗೆ ತಂದುಕೊಳ್ಳುತ್ತೇನೆ. ಅದರಿಂದಲೇ ನನಗೆ ನಂಬಿಕೆ ನಿರೀಕ್ಷೆ ಮರುಕಳಿಸುತ್ತದೆ. ಅದರಿಂದಲೇ ನನಗೆ ನಂಬಿಕೆ ನಿರೀಕ್ಷೆ ಮರುಕಳಿಸುತ್ತದೆ. ನಾವು ಉಳಿದಿರುವುದು ಸರ್ವೇಶ್ವರನ ಕರುಣೆಯಿಂದ. ನಾವು ಉಳಿದಿರುವುದು ಸರ್ವೇಶ್ವರನ ಕರುಣೆಯಿಂದ. ಆತನ ಕೃಪಾವರಗಳಿಗೆ ಕೊನೆಯೇ ಇಲ್ಲ. ಕೊನೆ ಇಲ್ಲ. ಹೊಸ ಹೊಸದಾಗಿ ಅವು ಒದಗುತ್ತವೆ ದಿನ ದಿನವೂ. ಹೊಸ ಹೊಸದಾಗಿ ಅದು ಒದಗುತ್ತದೆ ಪ್ರತಿ ದಿನ. ಎವ್ರಿ ಮಾರ್ನಿಂಗ್ ಇಟ್ ಈಸ್ ಫ್ರೆಶ್. ಆದ್ದರಿಂದ ಪ್ರತಿದಿನ ನಾವು ಧ್ಯಾನ ಮಾಡಬೇಕಾದ ಒಂದೇ ಒಂದು ವಿಷಯ, ಅವರೇನು ಮಾಡಿದರು, ಇವರೇನು ಮಾಡಿದರು, ಕಳೆದ ವರ್ಷ ಏನಾಯಿತು, ಇವತ್ತೇನಾಯಿತು, ಓಕೆ, ನ್ಯೂಸ್ ಚಾನಲಲ್ಲಿ ಏನೆಲ್ಲ ನ್ಯೂಸ್ ಬರ್ತಾ ಇದೆ, ಇದು ಯಾವುದೂ ಅಲ್ಲ. ನಾವು ಧ್ಯಾನ ಮಾಡಬೇಕಾಗಿರೋದು ಒಂದೇ ಒಂದು ವಿಷಯ, ದೇವರ ಕರುಣೆ. ಹೌ ಗಾಡ್ ಈಸ್ ಮರ್ಸಿಫುಲ್ ಟು ಮೀ. ದ ರಿಚ್ನೆಸ್ ಆಫ್ ಹಿಸ್ ಗ್ರೇಸ್, ಹಿಸ್ ಮರ್ಸಿ. ದೇವರ ಆ ಕೃಪೆಯ ಶ್ರೀಮಂತಿಕೆ, ದೇವರ ಕರುಣೆ ಎಷ್ಟು ಶ್ರೇಷ್ಠವಾದದ್ದು. ಅದು ಯಾವುದು? ಯೇಸುವಿನ ಶಿಲುಬೆ ಮರಣ. ಯೇಸು ಕ್ರಿಸ್ತನ ಶಿಲುಬೆಯ ಮರಣ. ಇದನ್ನು ನೀವು ಧ್ಯಾನಿಸುವಾಗ ನಿಮ್ಮ ಒಳಗಡೆ ಪವರ್ ಬರುತ್ತೆ. ನಿಮ್ಮ ಕುಂದಿ ಹೋದ ಮನಸ್ಸು ಉಜ್ಜೀವನಗೊಳ್ಳುತ್ತೆ. ಮಾತ್ರ ಅಲ್ಲ, ಕುಂದಿ ಹೋಗದ ಹಾಗೆ ಯು ಕ್ಯಾನ್ ಮೇಂಟೈನ್ ಎ ಹೆಲ್ದಿ ಮೈಂಡ್. ಒಂದು ಹಿತಕರವಾದ ಮೈಂಡನ್ನು ನಮಗೆ ಮೇಂಟೈನ್ ಮಾಡಲಿಕ್ಕಾಗುತ್ತೆ. ಸದ್ಯಕ್ಕೆ ಇದೊಂದು 2 ವಿಷಯ ಮಾತ್ರ ಮೈಂಡಲ್ಲಿ ಇಟ್ಕೊಳ್ಳಿ ಸಾಕು. ಒಂದು, ದೇವರ ವಾಕ್ಯ. ದ ಫಸ್ಟ್ ಥಿಂಗ್, ದೇವರ ವಾಕ್ಯ. ಬೆಸ್ಟ್ ಮೆಡಿಸಿನ್ ಫಾರ್ ಅವರ್ ಸೋಲ್. ಓಕೆ, ನಮ್ಮ ಮನಸ್ಸಿಗೆ ಬೆಸ್ಟ್ ಮೆಡಿಸಿನ್ ಯಾವುದು ಕೇಳಿದರೆ ವರ್ಡ್ ಆಫ್ ಗಾಡ್, ದೇವರ ವಾಕ್ಯ. ಎರಡನೇದಾಗಿ ದೇವರ ಕರುಣೆಯನ್ನು ಧ್ಯಾನ ಮಾಡೋದು. ಬೇರೆ ಏನು ಧ್ಯಾನ ಮಾಡಬೇಡಿ, ಆಯಿತಾ? ನಿಮ್ಮ ಕಷ್ಟನೂ ಧ್ಯಾನ ಮಾಡಬೇಡಿ, ನಿಮಗೆ ಅವರು ಇವರು ಮೋಸ ಮಾಡಿದ್ದು ಧ್ಯಾನ ಮಾಡಬೇಡಿ, ಯಾರನ್ನೂ ಧ್ಯಾನ ಮಾಡಬೇಡಿ. ದೇವರ ಕರುಣೆ, ಯೇಸುವಿನ ಶಿಲುಬೆ ಮರಣ, ಇದು ಒಂದೇ ಧ್ಯಾನ ಮಾಡಿ. ಆಗ ನಿಮ್ಮ ಅಂತರಂಗ ಬಲಗೊಳ್ಳುತ್ತೆ. ಇದರಿಂದ ನಿಮಗೆ ಶರೀರದಲ್ಲೂ ಸೌಖ್ಯ ಸಿಗುತ್ತೆ, ಎಲ್ಲರ ಜೊತೆ ಒಳ್ಳೆ ರಿಲೇಷನ್ಶಿಪ್ ಇಟ್ಕೋಬೋದು, ದೇವ್ರನ್ನ ಆತ್ಮದಿಂದ ಸತ್ಯದಿಂದ ಆರಾಧನೆ ಮಾಡ್ಬೋದು, ಒಳ್ಳೆ ದೇವರ ಸೇವೆ ಮಾಡ್ಬೋದು. ದೇವರು ನಿನ್ನನ್ನು ಯಾತಕ್ಕಾಗಿ ಸೃಷ್ಟಿ ಮಾಡಿದಾರೋ ಆ ಪರ್ಪಸ್ ಒಳಗಡೆ ಯು ಕ್ಯಾನ್ ಎಂಟರ್ ಇನ್ ಟು ದ ಪರ್ಪಸ್ ಆಫ್ ಗಾಡ್. ಇಲ್ಲ ಅಂದರೆ ಹೊರಗಡೆ ಬದುಕಬೇಕಾಗುತ್ತೆ. ಸಿ ದ ಬೆನಿಫಿಟ್ಸ್. ಆದ್ದರಿಂದ ಈ ದಿನ ಆರಾಧನೆಯಲ್ಲೂ ಮುಂದೆ ನಡೆಯುವಂಥ ಎಲ್ಲ ಪ್ರಾರ್ಥನೆಗಳಲ್ಲೂ ಈ ವಿಷಯಗಳನ್ನ ಮೈಂಡಲ್ಲಿ ಇಟ್ಕೊಂಡು ಇದಕ್ಕೆ ಬೇಕಾದ ಜ್ಞಾನಕ್ಕಾಗಿ ಪ್ರಾರ್ಥನೆ ಮಾಡಿ. ಪ್ರಾರ್ಥಿಸೋಣ, ಎದ್ದು ನಿಂತ್ಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನೀವು ನಮ್ಮನ್ನು ಅಪಾರವಾಗಿ ಪ್ರೀತಿಸಿ ನಮ್ಮೆಲ್ಲ ಗಾಯಗಳನ್ನು ವಾಸಿ ಮಾಡುವುದಕ್ಕಾಗಿ ನಿಮ್ಮ ಪುತ್ರನನ್ನೇ ನಮಗೋಸ್ಕರ ಬಲಿಯಾಗಿ ಅರ್ಪಿಸಿದ್ದೀರಿ. ಯೇಸುವಿನ ಗಾಯಗಳಿಂದ ನಾವು ಗುಣವಾಗಿದ್ದೇವಪ್ಪ. ಪಾಪದಿಂದಲೂ ಪಾಪಕ್ಕೆ ಸಂಬಂಧಪಟ್ಟ ಎಲ್ಲ ವಿಧವಾದ ಆಂತರಿಕವಾದ ಗಾಯಗಳಿಂದಲೂ ನಮಗೆ ಸೌಖ್ಯ ತಂದುಕೊಟ್ಟಿದ್ದು ಯೇಸುವಿನ ಮರಣವಾಗಿದೆ, ಯೇಸುವಿನ ಗಾಯವಾಗಿದೆ, ಯೇಸುವಿನ ಯಾತನೆಯಾಗಿದೆ. ಯೇಸುವೆ, ನಿಮ್ಮ ಶರೀರದಲ್ಲಾದ ಗಾಯಗಳ ಮುಖಾಂತರ, ನೀವು ಸುರಿಸಿದ ಪವಿತ್ರ ರಕ್ತದ ಮುಖಾಂತರ, ನಿಮ್ಮ ಪವಿತ್ರ ವಚನಗಳ ಮುಖಾಂತರ, ನಿಮ್ಮ ಪರಿಶುದ್ಧಾತ್ಮನ ಮುಖಾಂತರವಾಗಿ ನಮಗೆ ಬೇಕಾದಂಥ ಆಂತರಿಕವಾದ ಮಾನಸಿಕವಾದ ಸೌಖ್ಯವನ್ನು ನೀವು ನಮಗೆ ತಂದುಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರಲ್ಲಿಯೂ ಆ ಸೌಖ್ಯ ಸ್ವೀಕಾರವಾಗಲಿ. ಎಲ್ಲ ಥರದ ಸೈತಾನನ ಕುತಂತ್ರಗಳಿಂದಲೂ ವಂಚನೆಯಿಂದಲೂ ಬೇರ್ಪಟ್ಟು ಯೇಸು ಕೊಟ್ಟಂಥ ಆ ಸೌಖ್ಯವನ್ನು ಪ್ರತಿಯೊಬ್ಬರು ಸಮೃದ್ಧಿಯಾಗಿ ಅನುಭವಿಸಿ ಸಂತೋಷವಾಗಿ ಬದುಕುವಂತೆ ಆಗಲಿ ಅಪ್ಪ. ಉತ್ಸಾಹಭರಿತವಾಗಿ ಯೇಸು ಕ್ರಿಸ್ತನ ಮಹಿಮೆಗಾಗಿ ದೇವರ ರಾಜ್ಯದ ಪ್ರಜೆಗಳಾಗಿ ಜೀವಿಸುವಂತೆ ಆಗಲಿ ಅಪ್ಪ. ಎಲ್ಲರನ್ನು ಕ್ಷಮಿಸುತ್ತಾ ಪ್ರೀತಿಸುತ್ತಾ ಯೇಸು ಕ್ರಿಸ್ತರ ಆ ಪುನರಾಗಮನದ ನಿರೀಕ್ಷೆಯಲ್ಲಿ ಬದುಕಲು ಬೇಕಾದ ಜ್ಞಾನ ಕೃಪೆ ಪ್ರತಿಯೊಬ್ಬರಲ್ಲಿಯೂ ಸ್ವೀಕಾರವಾಗಲಿ ಅಪ್ಪ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್.